ಪ್ರೈಸ್ ಗಾಡ್. ದೇವರು ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ, ನಿಮ್ಮ ಮನಸ್ಸು ಏಕೆ ಎಂದಿಗೂ ಶಾಂತಿಯನ್ನು ಕಂಡುಕೊಳ್ಳುವುದಿಲ್ಲ. ನಮ್ಮಲ್ಲಿ ಪ್ರತಿಯೊಬ್ಬರು ಸ್ವಸ್ಥ ಮನಸ್ಸನ್ನು ಬಯಸುತ್ತಾರೆ. ನಮಗೆ ಆತಂಕದ ಬದಲು ಶಾಂತಿ, ಭಯದ ಬದಲು ಆತ್ಮವಿಶ್ವಾಸ ಬೇಕು. ಆದರೂ ಅನೇಕ ವಿಶ್ವಾಸಿಗಳು ದೇವರನ್ನು ಪ್ರೀತಿಸಿದರೂ ಚಿಂತೆ, ನಕಾರಾತ್ಮಕ ಆಲೋಚನೆಗಳು ಮತ್ತು ಭಾವನಾತ್ಮಕ ಸಮಸ್ಯೆಗಳೊಂದಿಗೆ ಹೋರಾಡುತ್ತಲೇ ಇರುತ್ತಾರೆ. ಹೀಗೇಕೆ ಆಗುತ್ತದೆ? 2 ತಿಮೋಥೆಯನಿಗೆ 1:7 ಬರೆದಿದೆ, ದೇವರು ನಮಗೆ ಕ್ರಿಸ್ತನಲ್ಲಿ ಸ್ವಸ್ಥಿರವಾದ ಮನಸ್ಸನ್ನು ನೀಡಿದ್ದಾನೆ. ಸ್ವಸ್ಥ ಮನಸ್ಸು ಎಂಬುದು ನಾವು ಹುಟ್ಟಿನಿಂದಲೇ ಪಡೆದುಕೊಂಡು ಬರುವಂಥದ್ದಲ್ಲ, ಅಥವಾ ಒಂದೇ ರಾತ್ರಿಯಲ್ಲಿ ಸಾಧಿಸಬಹುದಾದಂಥದ್ದಲ್ಲ. ಅದು ದೇವರು ನಮ್ಮಲ್ಲಿ ವಿಕಸನಗೊಳಿಸುವ ವಿಷಯವಾಗಿದೆ. ನಾವು ದೇವರೊಂದಿಗೆ ಸಹಕರಿಸಬೇಕು. ಅವನನ್ನು ನಂಬುವಂತೆ ಆತನು ನಿರಂತರವಾಗಿ ನಮ್ಮ ಮನಸ್ಸುಗಳಿಗೆ ತರಬೇತಿ ನೀಡುತ್ತಿದ್ದಾನೆ. ಪ್ರಶ್ನೆ ಇರುವುದು, ನಮ್ಮ ಮನಸ್ಸುಗಳಿಗೆ ತರಬೇತಿ ನೀಡಲಾಗುತ್ತಿದೆಯೇ ಎಂಬುದರ ಬಗ್ಗೆ ಅಲ್ಲ, ಬದಲಾಗಿ ಯಾರು ಅಥವಾ ಯಾವುದು ಅವುಗಳಿಗೆ ತರಬೇತಿ ನೀಡುತ್ತದೆ ಎಂಬುದರ ಬಗ್ಗೆ. ಭಯವು ನಮ್ಮ ಮನಸ್ಸಿಗೆ ತರಬೇತಿ ನೀಡಿದರೆ ನಾವು ಆತಂಕದಲ್ಲಿ ಜೀವಿಸುತ್ತೇವೆ. ಆದರೆ ದೇವರು ತಮ್ಮ ವಾಕ್ಯ ಮತ್ತು ತಮ್ಮ ನಂಬಿಕಸ್ತಿಗೆ ಮತ್ತು ಅವರೊಂದಿಗಿನ ನಮ್ಮ ದೈನಂದಿನ ನಡಿಗೆಯ ಮೂಲಕ ನಮ್ಮ ಮನಸ್ಸಿಗೆ ತರಬೇತಿ ನೀಡಿದರೆ ಅವರು ವಾಗ್ದಾನ ಮಾಡಿರುವಂತಹ ಸ್ವಸ್ಥಿರ ಮನಸ್ಸಿನ ಅನುಭವವನ್ನು ನಾವು ಪಡೆಯುತ್ತೇವೆ. ದೇವರು ನಮ್ಮ ಮನಸ್ಸುಗಳನ್ನು ತನ್ನನ್ನು ನಂಬುವಂತೆಯೇ ಹೇಗೆ ರೂಪಿಸುತ್ತಾರೆ ಮತ್ತು ಶಾಶ್ವತ ಶಾಂತಿಗೆ ಹೇಗೆ ಅಡಿಪಾಯವಾಗುತ್ತದೆ ಎಂದು ನಾವು ಇವತ್ತು ತಿಳಿದುಕೊಳ್ಳೋಣ. 2 ತಿಮೋಥೆಯನಿಗೆ 1:7 ನಾವು ಓದೋಣ. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಸ್ವಬುದ್ಧಿಯ ಆತ್ಮವೇ ಹೊರತು ಭಯದ ಆತ್ಮವಲ್ಲ. ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. ದೇವರು ನಮಗೆ ಈಗಾಗಲೇ ಭಯದ ಆತ್ಮವಲ್ಲ, ಸ್ವಸ್ಥಿರವಾದ ಮನಸ್ಸನ್ನು ನೀಡಿದ್ದಾರೆ. ಆದರೂ ಅನೇಕ ಪ್ರಾಮಾಣಿಕ ವಿಶ್ವಾಸಿಗಳು ಏಕೆ ಇನ್ನೂ ಭಯ, ಆತಂಕ, ಗೊಂದಲ, ನಿರಾಸೆ ಮತ್ತು ಅಶಾಂತಿಯುತ ಆಲೋಚನೆಗಳೊಂದಿಗೆ ಹೋರಾಡುತ್ತಿದ್ದಾರೆ? ಇದಕ್ಕೆ ಉತ್ತರವೆಂದರೆ, ಸ್ವಸ್ಥಿರ ಮನಸ್ಸನ್ನು ಪಡೆಯುವುದು ಮತ್ತು ಸ್ವಸ್ಥಿರ ಮನಸ್ಸೊಂದಿಗೆ ಬದುಕುವುದು ಒಂದೇ ವಿಷಯವಲ್ಲ. ರಕ್ಷಣೆಯ ಕುರಿತು ಯೋಚಿಸಿ. ನಾವು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ದೀಕ್ಷಾಸ್ಥಾನ ಪಡೆದ ದಿನವೇ ನಮಗೆ ನೀತಿ ಸಿಗಿದೆ. ನಿತ್ಯ ಜೀವವು ಉಡುಗೊರೆಯಾಗಿ ನಮಗೆ ದೊರೆಯಿತು. ಆದರೆ ದೇವರ ಮಗುವಾಗಿ ನೀತಿಯುತರಾಗಿ ಬದುಕುವುದನ್ನು ಕಲಿಯುವುದು ಜೀವಮಾನವೇ ಬೇಕಾಗುತ್ತದೆ. ನಾವು ಕಲಿಯಬೇಕು. ನಾವೆಲ್ಲರೂ ದೇವರ ಮಕ್ಕಳು. ಆದರೆ ದೇವರ ಮಕ್ಕಳು ತರ ನಾವು ವರ್ತಿಸಬೇಕು, ಅದು ಕಲಿಯಬೇಕು. ಅದೇ ರೀತಿ ನಾವು ಕ್ರಿಸ್ತನ ಬಳಿಗೆ ಬಂದಾಗ ಆತನು ನಮಗೆ ಪವಿತ್ರಾತ್ಮನನ್ನು, ಹೊಸ ಹೃದಯವನ್ನು ಹಾಗೂ ಆತನ ಸತ್ಯಕ್ಕೆ ಅನುಗುಣವಾಗಿ ಯೋಚಿಸುವ ಸಾಮರ್ಥ್ಯವನ್ನು ನಮಗೆ ನೀಡಿದನು. ಆದಾಗ್ಯೂ ನಮ್ಮ ಮನಸ್ಸು ಕ್ರಿಸ್ತನಿಂದ ನಿಯಂತ್ರಿಸಲ್ಪಡಬೇಕೋ ಅಥವಾ ನಮ್ಮ ಹಳೆಯ ಆಲೋಚನಾ ಕ್ರಮಗಳಿಂದ ನಿಯಂತ್ರಿಸಲ್ಪಡಬೇಕೋ ಎಂಬುದನ್ನು ಪ್ರತಿದಿನವೂ ನಾವು ಆರಿಸಿಕೊಳ್ಳಬೇಕಾದ ವಿಷಯವಾಗಿದೆ. ನಾವು ದೇವರ ಹತ್ರ ಬಂದು ನಾವು ಬೈಬಲ್ ಓದುತ್ತೇವೆ. ಅದನ್ನಲ್ಲಿರುವ ನ್ಯೂಸು, ವಾರ್ತೆ ಅಲ್ಲವೇ, ಗುಡ್ ನ್ಯೂಸ್ ಬೈಬಲಲ್ಲಿ ಇದೆ. ಪೇಪರು ಪ್ರತಿದಿನ ನೀವು ಓದುತ್ತೀರಿ, ಡೈಲಿ ನ್ಯೂಸು. ನಮಗದು ಗೊತ್ತಾಗಬೇಕು. ಅದರಿಂದ ಗೊತ್ತಾಗತ್ತೆ ಈ ಲೋಕದಲ್ಲಿ ಏನೇನು ನಡೆಯುತ್ತಾ ಇದೆ ಅಂತ, ಅಲ್ಲವೇ? ನಿನ್ನೆ ಪೇಪರ್ ಇವತ್ತು ನಾವು ಓದುತ್ತೀವ? ಇಲ್ಲ. ಪ್ರತಿದಿನ ನಾವು ಓದುತ್ತೇವೆ, ಹೊಸ ನ್ಯೂಸು ಬರ್ತದೆ, ಅಲ್ಲವೇ? ಅದೇ ತರ ಬೈಬಲ್ ನೀವು ಪ್ರತಿದಿನ ಓದಲಿಲ್ಲದಿದ್ದರೆ ನಿಮಗೆ ನಿಮ್ಮ ಜೀವನದ ಕುರಿತು ನಿಮ್ಮ ಬಗ್ಗೆ ನಿಮಗೆ ಅರ್ಥವಾಗುವುದಿಲ್ಲ. ಅದಕ್ಕೆ ನೀವು ಪ್ರತಿದಿನ ನೀವು ಬೈಬಲ್ ಓದಬೇಕು. ಸ್ವಸ್ಥಿರ ಮನಸ್ಸು ಎಂದರೆ ನಮಗೆ ಎಂದಿಗೂ ಭಯದ ಆಲೋಚನೆಗಳು ಬರುವುದಿಲ್ಲ ಎಂದಲ್ಲ. ಸ್ವತಃ ಯೇಸು ಕೂಡ ಗೆತ್ಸಮನೆಯಲ್ಲಿ ತೀವ್ರ ವೇದನೆಯನ್ನು ಅನುಭವಿಸಿದರು. ಪೌಲನು ಮತ್ತು ದೇವರ ಅನೇಕ ಸೇವಕರು ಕೂಡ ತಮ್ಮ ಸಾಮರ್ಥ್ಯವನ್ನು ಮೀರಿದ ಒತ್ತಡವನ್ನು ಅನುಭವಿಸಿದರು. ಆದರೆ ಅವರು ಶಾಂತಿ ಮತ್ತು ದೇವರ ಮೇಲೆ ನಂಬಿಕೆಯಲ್ಲಿ ಬೆಳೆದರು. ಅವರಿಗೆ ಯಾವುದೇ ಸಂಘರ್ಷವಿಲ್ಲ ಎಂಬುದು ವ್ಯತ್ಯಾಸವಾಗಿರಲಿಲ್ಲ. ಬದಲಾಗಿ ಅವರು ತಮ್ಮ ಹೋರಾಟವನ್ನೇ ತಮ್ಮ ಒಡೆಯನಾಗಲು ಬಿಡಲಿಲ್ಲ. ಅವರು ಪದೇ ಪದೇ ತಮ್ಮ ಮನಸ್ಸನ್ನು ದೇವರ ಹತ್ರ ಮರಳಿಸಿದರು. ಇದೇ ನಾವು ಮಾಡಬೇಕಾಗಿರುವುದು. ನಮಗೂ ದುಃಖಗಳು, ನೋವುಗಳು ಎಲ್ಲ ಬರ್ತದೆ.
ನಾವು ಆ ದುಃಖಗಳು, ನೋವುಗಳು, ಸಮಸ್ಯೆಗಳು ನಮ್ಮ ಒಡೆಯನಾಗಬಾರದು. ಯಾರು ನಮ್ಮ ಒಡೆಯನು? ದೇವರೇ ಒಡೆಯನು. ಅದು ಹೇಗೆ ಆಗುವುದು ಎಂದು ನೀವು ಅರ್ಥ ಮಾಡಿಕೊಂಡು ನೀವು ಅಭ್ಯಾಸ ಮಾಡಬೇಕು. ನಮ್ಮ ಶಾಂತಿಯು ಮತ್ತು ನಮ್ಮನ್ನು ಯಾರು ಆಳುತ್ತಿದ್ದಾರೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಕ್ರಿಸ್ತನೋ ಅಥವಾ ನಮ್ಮ ಸಮಸ್ಯೆಗಳು. ಡೈಲಿ ನಮಗೆ ಶಾಂತಿಯಿಂದ ಜೀವನ ಮಾಡಬಹುದು ಡೈಲಿ. ಆದರೆ ನಮ್ಮ ಸುತ್ತಲಿನಿರುವ ಸಮಸ್ಯೆಗಳು ಅದಕ್ಕೆ ಬಿಡುವುದಿಲ್ಲ. ಅದನ್ನ ಅರ್ಥ ಏನು? ನಾವು ದುಃಖದಲ್ಲೇ ಇರಬೇಕಾ? ಅಲ್ಲ. ನಾವು ಹೆಂಗೆ ಶಾಂತಿ ಕಂಡುಕೊಳ್ಳುವುದು ಅಂತ ಅಭ್ಯಾಸ ಮಾಡಬೇಕು. ಅರಿಯಬೇಕು ಮತ್ತು ಅಭ್ಯಾಸ ಮಾಡಬೇಕು. ತಿಳಿದುಕೊಳ್ಳಬೇಕು ಮತ್ತು ಅಭ್ಯಾಸ ಮಾಡಬೇಕು. ನಾವು ಸಮಸ್ಯೆಗಳು ಎದುರಾದಾಗ ನಮ್ಮ ಮೊದಲ ಪ್ರಕ್ರಿಯೆ ದೇವರನ್ನು ನಂಬಿ ಶಾಂತವಾಗಿರುವುದಲ್ಲ. ಅದಕ್ಕೆ ನಾವು ಇನ್ನೂ ಪ್ರಾಕ್ಟೀಸ್ ಮಾಡಲಿಲ್ಲ. ಬದಲಿಗೆ ಸ್ವಯಂ ನಿರ್ವಹಣೆಯಾಗಿರುತ್ತದೆ. ಅದಕ್ಕಾಗಿಯೇ ನಮ್ಮ ಚಂಚಲ ಮನಸ್ಸು ಹಾಗೆಯೇ ಮುಂದುವರಿಯುತ್ತದೆ. ನಮಗೇನೇ ಬಂದರೂ ನಾವು ದೇವರನ್ನು ನಂಬುವುದಿಲ್ಲ. ನಾವು ಮೊದಲು ನಂಬೋದು ನಮ್ಮನ್ನು, ನಮ್ಮ ಸಮಸ್ಯೆಯನ್ನು, ಅಲ್ಲವೇ? ಇದನ್ನ ಹಿಂದೆ ದೇವರಿದ್ದಾರೆ, ಅಲ್ಲ ಅಂದ್ರೆ ಇದನ್ನ ಮೇಲೆ ದೇವರಿದ್ದಾರೆ ಎಂದು ನಾವು ನಂಬುವುದಿಲ್ಲ. ಆವಾಗ ನಾವು ದೇವರನ್ನು ಮರೆತು ಬಿಡುತ್ತೇವೆ. ನಮ್ಮ ಸಮಸ್ಯೆದಲ್ಲೇ ನಾವು ಮುಳುಗಿ ಇರ್ತೇವೆ. ಆವಾಗ ದೇವರನ್ನು ಕರೆಯೋದಕ್ಕೂ ದೇವರನ್ನು ಅವಲಂಬಿಸುವುದಕ್ಕೂ ನಾವು ಮರೆತು ಬಿಡುತ್ತೇವೆ, ಅಲ್ಲವೇ? ದೇವರೇನು ಹೇಳ್ತಾರೆ? ಶಾಂತವಾಗಿರಿ, ಭಯಪಡಬೇಡ, ನನ್ನನ್ನು ನಂಬಿ. ಯಾವಾಗ ನಾವು ದೇವರನ್ನು ನಂಬಬೇಕು? ಯಾವಾಗ ನಾವು ಭಯಪಡಬಾರದು? ಯಾವಾಗ ನಾವು ಶಾಂತಿಯಿಂದ ಇರಬೇಕು? ಇದಕ್ಕೆಲ್ಲ ಆಪೋಸಿಟ್ ಸಿಚುವೇಶನ್ ಬಂದಾಗ, ಅಲ್ಲವೇ? ನನ್ನನ್ನು ನಂಬಿ ಅಂದರೆ ನಮಗೆ ಏನು ಪ್ರಾಬ್ಲಮ್ ಇಲ್ಲದಿದ್ದರೆ ನಮಗೆ ದೇವರನ್ನು ಬೇಗನೆ ನಂಬಕ್ಕಾಗತ್ತೆ. ಆದರೆ ಒಂದು ಪ್ರಾಬ್ಲಮ್ ಬಂದಾಗ ದೇವರನ್ನು ನಂಬುವುದಕ್ಕೂ, ಒಂದು ಪ್ರಾಬ್ಲಮ್ ಬಂದಾಗ ಶಾಂತವಾಗಿರುವುದಕ್ಕೂ ನಮಗೆ ಕಷ್ಟಕರವಾಗುತ್ತದೆ. ನಾವು ಲೆಕ್ಕಾಚಾರ ಹಾಕಲು ಮತ್ತು ಅತ್ಯಂತ ಕೆಟ್ಟ ಸನ್ನಿವೇಶಗಳನ್ನು ಊಹಿಸಿಕೊಳ್ಳಲು ಪ್ರಾರಂಭಿಸುತ್ತೇವೆ. ಹಿಂದಿನ ಮಾತುಕತೆಯನ್ನು ಮತ್ತೆ ನೆನಪಿಸಿಕೊಳ್ಳುತ್ತಾ ಒಂದು ವೇಳೆ ಹೀಗಾದರೆ ಎಂದು ಪ್ರಶ್ನಿಸುತ್ತೇವೆ. ಬೈಬಲ್ ಪ್ರಕಾರ ನಾವು ಜೀವನ ಮಾಡಬೇಕಂದ್ರೆ ನಾವು ಪ್ರತಿದಿನ ಅದು ಅಭ್ಯಾಸ ಮಾಡಬೇಕು. ಇಲ್ಲದಿದ್ದರೆ ಯಾರಿಗೂ ಇದು ಸಾಧ್ಯ ಅಲ್ಲ. ದೇವರನ್ನು ನಂಬೋದಕ್ಕೂ, ಭಯವಿಲ್ಲದೆ ಜೀವನ ಮಾಡುವುದಕ್ಕೂ, ಶಾಂತಿಯಾಗಿ ಜೀವನ ಮಾಡುವುದಕ್ಕೂ ಯಾರಿಗೂ ಸಾಧ್ಯ ಅಲ್ಲ. ಯಾರು ಇದು ಅಭ್ಯಾಸ ಮಾಡುತ್ತಾರೋ ಅವರಿಗೂ ಮಾತ್ರ ಸಾಧ್ಯ. ಹಲ್ಲೆಲೂಯ. ಸ್ವಸ್ಥ ಮನಸ್ಸು ಎಂದರೆ ಮುಖ್ಯವಾಗಿ ಶಾಂತ ಮನಸ್ಸಲ್ಲ, ಅದು ಅವಲಂಬಿತ ಮನಸ್ಸು. ಮನಸ್ಸು ಕ್ರಿಸ್ತನನ್ನು ಎಷ್ಟರ ಮಟ್ಟಿಗೆ ಅವಲಂಬಿಸುತ್ತದೆಯೋ ಅಷ್ಟರ ಮಟ್ಟಿಗೆ ಅದು ಹೆಚ್ಚು ಸ್ವಸ್ಥವಾಗುತ್ತದೆ. ನಮ್ಮ ಮನಸ್ಸು ಯಾವಾಗಲೂ ಚಂಚಲವಾಗಿರುತ್ತದೆ, ಅಲ್ಲವೇ? ಈಗಲೂ ನಮ್ಮ ಮನಸ್ಸಿಗೆ ಸ್ವಸ್ಥತೆ ಇದೆಯಾ? ಶಾಂತಿ ಇದೆಯಾ? ಏನೋ ಟ್ರಬಲ್, ಯಾವಾಗಲೂ ಒಂದೊಂದು ಟ್ರಬಲ್ ಇರ್ತದೆ. ಅಲ್ಲ ಅಂದರೆ ಹಳೆಯದೇನಾದ್ರೂ, ಈಗ ಎಲ್ಲ ಚೆನ್ನಾಗಿದ್ರು ನಿನ್ನೆದೇನಾದರೂ ಬಂದ್ಬಿಟ್ಟು ನಮ್ಮ ಹೃದಯದಲ್ಲಿ ಆ ಚಂಚಲ ನಡೆಯುತ್ತಾ ಇರ್ತದೆ. ದೇವರ ಮೇಲೆ ಅವಲಂಬಿತರಾಗುವುದು ಎಂದರೆ ಕೇವಲ ಪ್ರಾರ್ಥನೆ ಮಾಡುವುದು ಮತ್ತು ಆತನು ಉತ್ತರಿಸುವುದಕ್ಕಾಗಿ ಕಾಯುವುದು ಎಂದು ಅನೇಕರು ಭಾವಿಸುತ್ತಾರೆ. ಡಿಪೆಂಡಿಂಗ್ ಅಪಾನ್ ಗಾಡ್ ಮೀನ್ಸ್ ವಾಟ್? ದೇವರ ಮೇಲೆ ಅವಲಂಬಿತರಾಗುವುದು ಅಂದರೆ ನಿಮಗೊಂದು ಪ್ರಾಬ್ಲಮ್ ಬಂದಾಗ ಆವಾಗ ಹೋಗಿ ಪ್ರಾರ್ಥಿಸುವುದಲ್ಲ. ತಮ್ಮ ಜೀವನ ಯಾವಾಗಲೂ, ಪ್ರತಿದಿನ ಯಾವಾಗಲೂ ದೇವರ ಮೇಲೆ ಅವಲಂಬಿತರಾಗಿ ಜೀವನ ಮಾಡುವುದಾಗಿರಬೇಕು. ಕ್ರಿಸ್ತನ ಮೇಲೆ ಅವಲಂಬಿತರಾಗುವುದರ ಅರ್ಥವೇನೆಂದರೆ ನಿಮ್ಮ ಮನಸ್ಸು ಭಯ, ಚಿಂತೆ ಅಥವಾ ನಿಮ್ಮ ಸ್ವಂತ ತಿಳುವಳಿಕೆಯ ಕಡೆಗೆ ವಾಳಲು ಪ್ರಾರಂಭಿಸಿದಾಗಲೆಲ್ಲ ನೀವು ಅದನ್ನು ಉದ್ದೇಶಪೂರ್ವಕವಾಗಿ ಮತ್ತೆ ಕ್ರಿಸ್ತನ ಕಡೆಗೆ ಮರಳಿಸಬೇಕು. ಯಾವಾಗ ನಮಗೆ ಶಾಂತಿ ಇರುವುದಿಲ್ಲ ಅವಾಗ ಎಲ್ಲ ದೇವರನ್ನು ಅವಲಂಬಿಸಬೇಕು. ನಂತರ ಆತನ ವಾಕ್ಯಕ್ಕೆ ಅನುಗುಣವಾಗಿ ಯೋಜಿಸಲು ಮತ್ತು ಕಾರ್ಯನಿರ್ವಹಿಸಲು ಆಯ್ಕೆ ಮಾಡಿಕೊಳ್ಳುವುದು ಅದೇ ಅವಲಂಬನೆ. ದೇವರನ್ನು ಅವಲಂಬಿತರಾಗಬೇಕು. ನಾವು ಯಾವಾಗಲೂ ದೇವರನ್ನು ಅವಲಂಬಿತರಾಗಿ ಆ ಜೀವನ ಮಾಡಬೇಕು. ಸ್ವಲ್ಪ ಗ್ಯಾಪ್ ಬಂದರೆ ನಮಗೆ ಪ್ರಾಬ್ಲಮ್ ಉಂಟಾಗುತ್ತದೆ. ಹಾಗೆ ಹೆಂಗೆ ಜೀವಿಸೋದು ನೀವು ಅನ್ಕೊಳ್ಳುತ್ತೀರಿ, ಹಾಗೇ ಜೀವಿಸಬಹುದು, ಹಾಗೇ ಜೀವಿಸಬಹುದು ದೇವರ ಮಕ್ಕಳೇ. ಅದಕ್ಕೆ ನಾವು ಪ್ರಾಕ್ಟೀಸ್ ಮಾಡಬೇಕು. ಹಾಗೆ ಜೀವಿಸಿದರೆ ಮಾತ್ರ ನಮಗೆ ಶಾಂತಿಯುತರಾಗಿ ಜೀವನ ಮಾಡಕ್ಕಾಗತ್ತೆ. ಯಾವಾಗ ಭಯ ಬರುತ್ತೋ, ಆತಂಕ ಬರುತ್ತೋ, ನೋವು ಬರುತ್ತೋ ಅವಾಗಲೆಲ್ಲ ಅದೆಲ್ಲ ಸೆರೆ ಹಿಡಿದು ದೇವರ ವಾಕ್ಯ ನಂಬಿ ದೇವರನ್ನು ನಂಬಬೇಕು ಮೊದಲು. ತುಂಬಾ ಜನರಿಗೆ ದೇವರ ಮೇಲೆ ವಿಶ್ವಾಸವಿಲ್ಲ. ದೇವರು ಮಾಡುತ್ತಾರೋ, ಇದು ನನಗೂ ನಡೆಯುತ್ತದೋ, ಇದಾಗುತ್ತದೆಯೋ, ದೇವರು ಹೇಳುತ್ತಾರೆ ಆದರೂ ಆಗುತ್ತದೆಯೋ. ಆವಾಗ ಎಲ್ಲ ನೀವು ದೇವರಿಂದ
ಸ್ವಲ್ಪ ದೂರ ಹೋಗ್ತಾ ಇರ್ತೀರಿ ಅಂತ ನೀವು ಅರ್ಥ ಮಾಡಿಕೊಳ್ಳಬೇಕು. ಮನಸ್ಸು ಏಕೆ ಪದೇ ಪದೇ ಭಯ, ಚಿಂತೆ, ಆತಂಕ, ನಕಾರಾತ್ಮಕತೆ ಮತ್ತು ನಿರಾಶೆಗಳತ್ತ ಮರಳುತ್ತದೆ ಎಂಬುದರ ವೈಜ್ಞಾನಿಕ ಕಾರಣವನ್ನು ಈಗ ನಾವು ಅರ್ಥ ಮಾಡಿಕೊಳ್ಳೋಣ. ಇದು ಬಹಳ ಮುಖ್ಯವಾಗಿದೆ. ನಮಗೂ ಸ್ವಲ್ಪ ಚಿಂತೆ ಬಂದಾಗ, ಯೋಚನೆ ಬಂದಾಗ, ಭಯ ಬಂದಾಗ, ಆತಂಕ ಬಂದಾಗ, ಸ್ವಲ್ಪ ಬಂದಾಗ ಯಾಕೆ ಅದು ಹೆಚ್ಚಿಸುತ್ತಾ ಇರುತ್ತದೆ? ಅದು ಕಮ್ಮಿ ಆಗುವುದಿಲ್ಲ ಅಲ್ಲವೇ? ನಾವು ಮತ್ತು ಯೋಜಿಸಿ 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 ಯಾಕೆ ಹಂಗಾಗುತ್ತದೆ ಎಂದು ನೀವು ಮೊದಲು ವೈಜ್ಞಾನ, ಸೈನ್ಸ್ ಏನು ಹೇಳುತ್ತದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ನಿಮಗೊಂದು ರೋಗ ಇದ್ರು ನೀವು ಡಾಕ್ಟರ್ ಹತ್ರ ಹೋಗಿದರೆ ಅವರು ಎಕ್ಸ್ಪ್ಲೇನ್ ಮಾಡುತ್ತಾರೆ ನಿಮಗಿದು ಹೇಗೆ ಬಂದಿತ್ತು ಅಲ್ಲವೇ? ನಿಮ್ಮ ಬೇನಿಗೆ ಏನಾಯಿತು, ನಿಮ್ಮ ಬ್ರೈನ್ಗೆ ಏನಾಯಿತು, ಎಲ್ಲಿ ಪ್ರಾಬ್ಲಮ್ ಇದೆಯೋ ಅದು ಏನಾಗಿದೆ ಎಂದು ಸೈಂಟಿಫಿಕಲಿ ದೇ ವಿಲ್ ಎಕ್ಸ್ಪ್ಲೇನ್ ಟು ಯು. ಯು ವಿಲ್ ಬಿಲೀವ್ ಇನ್ ದ ಸೇಮ್ ವೇ. ಸೈಂಟಿಫಿಕಲಿ ನೀವು ಅರ್ಥ ಮಾಡಿಕೊಳ್ಳಬೇಕು ಆತ್ಮೀಯ ಕಾರಣಗಳು. ಮನಸ್ಸು ನಿಯಂತ್ರಣಕ್ಕೆ ಅಂಟಿಕೊಂಡಿರುತ್ತದೆ. ನಾವು ಏಕೆ ಪದೇ ಪದೇ ಸಮಸ್ಯೆಯನ್ನೇ ಮೆಲುಕು ಹಾಕುತ್ತಿದ್ದೇವೆ? ಚಿಂತಿಸುವುದರಲ್ಲಿ ನಮಗೆ ಆನಂದವಿರುವುದರಿಂದ ಅಲ್ಲ, ಆದರೆ ಸಾಕಷ್ಟು ಸಮಯವರೆಗೆ ಯೋಚಿಸಿದರೆ ಪರಿಸ್ಥಿತಿಯ ಮೇಲೆ ಹಿಡಿತ ಸಾಧಿಸಬಹುದು ಎಂದು ನಮ್ಮ ಮನಸ್ಸು ನಂಬುತ್ತದೆ. ಇದು ನಮ್ಮ ಮನಸ್ಸಿನ ಸ್ವಾಭಾವಿಕ ಸ್ವಭಾವ. ಈ ವೈಜ್ಞಾನ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಮೆದುಳು ಒಂದು ಮುನ್ಸೂಚನೆ ನೀಡುವ ಯಂತ್ರವಾಗಿದೆ. ಮೆದುಳು, ಬ್ರೈನ್ ಇಸ್ ಅವರ ಬರುತ್ತೆ. ಅದು ಇಟ್ಸ್ ಎ ಪ್ರಿಡಿಕ್ಷನ್ ಸೆಂಟರ್, ಮುನ್ಸೂಚನೆ ನೀಡುವ ಯಂತ್ರವಾಗಿದೆ. ನಿಮ್ಮ ಮೆದುಳು ಯಾವಾಗಲೂ ಹೀಗೆ ಹೇಳುತ್ತಿರುತ್ತದೆ, ಏನು ನಡೆಯುತ್ತದೆ, ಮುಂದೆ ಏನಾಗುತ್ತದೆ, ನೀವು ಸುರಕ್ಷಿತವಾಗಿ ಇದ್ದರೆ. ಭವಿಷ್ಯವನ್ನು ಊಹಿಸಲು ಸಾಧ್ಯವಾಗದಿದ್ದಾಗ ಅದು ಜಾಗರೂಕತೆ, ಭಯ ಮತ್ತು ಆತಂಕವನ್ನು ಹೆಚ್ಚಿಸುತ್ತದೆ. ಇದೆಲ್ಲ ನಮ್ಮ ಬ್ರೈನಲ್ಲಿ ನಡೆಯುವುದು. ಚಿಂತನೆಯ ಸಮಸ್ಯೆ ಎಂದರೆ ನಾವು ಹಿಂಗೆ ಏನೇ ಆದರೂ ನಾವು ಚಿಂತಿಸುತ್ತಾ ಇರುತ್ತೇವೆ. ಚಿಂತನೆಯ ಸಮಸ್ಯೆ ಎಂದರೆ ಚಿಂತನೆಯು ವಿರಳವಾಗಿ ಸಮಸ್ಯೆಯನ್ನು ಪರಿಹರಿಸುತ್ತದೆ. ಬದಲಾಗಿ ಅದು ಮೆದುಳಿನ ಗಮನವನ್ನು ಆ ಬೆದರಿಕೆಯ ಮೇಲೆ ಕೇಂದ್ರೀಕೃತವಾಗಿರುತ್ತದೆ ಮತ್ತು ಆತಂಕ ಹಾಗೂ ಒತ್ತಡವನ್ನು ಹೆಚ್ಚಿಸುತ್ತದೆ. ಶಾಂತಿ ಎಲ್ಲಿಂದ ಸಿಕ್ಕೋದು? ಏಕೆಂದರೆ ನಾವು ಫೀಡ್ ಮಾಡುವುದೆಲ್ಲ ಭಯ, ಆತಂಕ, ದುಃಖ. ನಮ್ಮ ಭಯ ಹೆಚ್ಚಿಸುತ್ತದೆ. ದೇವರು ನಮ್ಮ ಮೆದುಳನ್ನು ಅಪಾಯದಿಂದ ರಕ್ಷಿಸಲು ಭಯ ಕೇಂದ್ರದೊಂದಿಗೆ ವಿನ್ಯಾಸಗೊಳಿಸಿದ್ದಾನೆ. ಅದನ್ನು ಅಮಿಗ್ಡಲ ಅಲ್ಲಾಂದರೆ ಫಿಯರ್ ಸೆಂಟರ್ ಎಂದು ಕರೆಯಲಾಗುತ್ತದೆ. ಆದರೆ ನಾವು ನಮ್ಮ ಮನಸ್ಸನ್ನು ಭಯ, ಆತಂಕ ಮತ್ತು ಚಿಂತೆಯ ಆಲೋಚನೆಗಳಿಂದ ತುಂಬುತ್ತಲೇ ಇದ್ದಾಗ ಆ ಭಾವನೆಗಳು ಬಲಗೊಳ್ಳುತ್ತದೆ. ಆದ್ದರಿಂದ ನಮಗೆ ತೊಂದರೆ ಆದಾಗಲೆಲ್ಲ ನಾವು ನಮ್ಮ ಮೆದುಳನ್ನು ಶಾಂತಗೊಳಿಸಬೇಕು ಮತ್ತು ನಮ್ಮ ಮನಸ್ಸನ್ನು ದೇವರ ಸತ್ಯದ ಕಡೆಗೆ ಮರುನಿರ್ದೇಶಿಸಬೇಕು. ಇದರ ಬಗ್ಗೆ ನಾನು ತುಂಬಾ ಮೆಸೇಜ್ ಅನ್ನು ಕೊಟ್ಟಿದ್ದೀನಿ. ನಾನು ಗೈಡ್ ಎಲ್ಲ ನಿಮಗೆ ಕೊಟ್ಟಿದ್ದೀನಿ. ನಾನು ಕಷ್ಟಪಟ್ಟು ಮಾಡಿರುವ ಗೈಡು. ನಿಮಗದಕ್ಕೆಲ್ಲ ಬೆಲೆ ಇಲ್ಲ. ಅದಕ್ಕೆ ಇವತ್ತಾದರೂ ನಮಗೆ ಶಾಂತಿ ಇದೆಯಾ? ಶಾಂತಿ ಇದೆಯಾ? ಸಂತೋಷ ಇದೆಯಾ? ನೀವು ದುಃಖದಲ್ಲೇ ಯಾಕೆ ನೀವು ಈಗಲೂ ಜೀವನ ಮಾಡುವುದು? ನಮ್ಮ ಬ್ರೈನ್ ಅಲ್ಲಿ ಅಮಿಗ್ಡಲ ಅಂತ ಒಂದು ಭಯ, ಫಿಯರ್ ಸೆಂಟರ್ ಇದೆ. ಅದು ನಮ್ಮನ್ನು ಪ್ರೊಟೆಕ್ಟ್ ಮಾಡುವುದಕ್ಕೆ ದೇವರು ಕ್ರಿಯೇಟ್ ಮಾಡಿರುವುದು. ಏನೇ ಪ್ರಾಬ್ಲಮ್ ಬಂದಿರೋ ತಕ್ಷಣ ನಾವು ಉತ್ತರ ಕೊಡಬೇಕು. ಹೌದು, ನನಗೂ ಪ್ರಾಬ್ಲಮ್ ಬಂದಿತ್ತು, ದೇವರಿದ್ದಾರೆ, ದೇವರು ನನಗೇನಾದ್ರೂ ಬಿಡುಗಡೆ ಮಾಡುತ್ತಾರೆ. ಓವರ್, ಭಯ ಹೆಚ್ಚಿಸುವುದಿಲ್ಲ. ಹಂಗೆ ಎಲ್ಲ ನಾವು ಆಪೋಸಿಟ್ ಆಗಿ ದೇವರ ವಾಕ್ಯದ ಪ್ರಕಾರ ನಾವು ಯೋಚನೆ ಮಾಡಲಿಲ್ಲದಿದ್ದರೆ ನಿಮ್ಮ ಭಯ ಹೆಚ್ಚಿಸುತ್ತದೆ, ಆತಂಕ ಹೆಚ್ಚಿಸುತ್ತದೆ. ಒಂದು ದಿನಾನು ನಿಮಗೆ ಶಾಂತಿಯುತವಾಗಿ ಜೀವನ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಯಾರಿಗೂ, ಈ ಲೋಕದಲ್ಲಿ ಯಾರಿಗೂ ಆಗುವುದಿಲ್ಲ. ಅದಕ್ಕೆ ದೇವರು, ಯೇಸು ದೇವರು ನಮ್ಮ ರಕ್ಷಕ, ನಮ್ಮನ್ನು ರಕ್ಷಿಸುವುದಕ್ಕೆ ಬಂದಿರೋದು. ನಮ್ಮನ್ನು ರಕ್ಷಿಸಿ ಅವರ ಮೇಲೆ ಹೋಗಿ ಅಲ್ಲಿ ಈಸಿ ಚೇರ್ ಅಲ್ಲಿ ಕುತ್ಕೊಳ್ಳುತ್ತಾ ಇಲ್ಲ. ನಮಗೂ ಬೈಬಲ್ ಕೊಟ್ಟಿದ್ದಾರೆ, ನಮಗೂ ಚರ್ಚ್ ಕೊಟ್ಟಿದ್ದಾರೆ, ಪಾದ್ರಿಯನ್ನು ಕೊಟ್ಟಿದ್ದಾರೆ, ನಮಗೆಲ್ಲ ಕೊಟ್ಟಿದ್ದಾರೆ ಅಲ್ಲವೇ? ಇಲ್ಲ ನಮ್ಗೆ ಹೇಳಕ್ಕಾಗತ್ತಾ? ಎಲ್ಲಿ ಇದ್ದಾರೆ ಯೇಸು? ಅವರ ಸಹಾಯ ನಿಮ್ಗೆ ಎಲ್ಲಿಂದ ಸಿಗಬೇಕು? ಏನಾದ್ರೂ ನಿಮ್ಗೆ ಸಿಕ್ನೆಸ್ ಇದ್ದರೆ ಡಾಕ್ಟರ್ ಹೇಳುವ ಪ್ರಕಾರ, ಅಯ್ಯೋ ನಾನದು ತಿನ್ನಬಾರದು, ಇದು ತಿನ್ನಬಾರದು, ಅಲ್ಲಾಂದ್ರೆ ಜ್ಯೂಸ್ ಕುಡಿಯಬಾರದು ನೀವು ಹೇಳ್ತೀರಲ್ಲ. ಯಾಕೆಂದ್ರೆ ನನಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ರು.
ಅದನ್ ಪ್ರಕಾರ ನೀವು ಮಾಡಲ್ವಾ? ಅಲ್ಲಾಂದ್ರೆ ನಿಮ್ಮ ರೋಗ ಹೆಚ್ಚಿಸುತ್ತದೆ. ಅದೇ ತರ ನಮ್ಮ ರೋಗಗಳು, ಮಾನಸಿಕ ರೋಗಗಳು, ಇದು ನಮ್ಮ ರೋಗ. ಭಯ, ಆತಂಕ ನಮ್ಮ ಆತ್ಮೀಯ ರೋಗ. ದೇವರ ಹತ್ರ ಬಂದ್ರೆ ಈ ರೋಗಗಳು ವಾಸಿಯಾಗುತ್ತದೆ. ಆಗ ನಮಗೆ ಶಾಂತಯುತವಾಗಿ ಇರಕ್ಕಾಗುತ್ತದೆ. ಆದರೆ ದೇವರು ಕೊಡುವ ಮಾತ್ರಗಳು ನಾವು ತಕೊಳ್ತಾ ಇರಬೇಕು ಟಿಲ್ ವಿ ಡೈ. ಹಲ್ಲೆಲೂಯಾ. ಸೊ ನಮ್ಮ ಮೆದುಳು ನಾವು ಶಾಂತಗೊಳಿಸಬೇಕು ಮತ್ತು ನಮ್ಮ ಮನಸ್ಸನ್ನು ದೇವರ ಸತ್ಯ ಕಡೆಗೆ ಮರುನಿರ್ದೇಶಿಸಬೇಕು. ಇಲ್ಲದಿದ್ದರೆ ನಮ್ಮ ನಕಾರಾತ್ಮಕತೆ ಮತ್ತು ಭಯ, ಆತಂಕ ಇದೆಲ್ಲ ಹೆಚ್ಚಿಸುತ್ತಾ ಇರುತ್ತದೆ. ನಾವು ಯಾವಾಗ ಇದು ಪ್ರಾಕ್ಟೀಸ್ ಮಾಡುವುದು? ಯಾವಾಗಲೂ ದಿನದಲ್ಲಿ ಯಾವಾಗ ನಿಮ್ಮ ಮನಸ್ಸಲ್ಲಿ ಶಾಂತಿ ಇಲ್ಲ, ಆವಾಗ ಎಲ್ಲ ತಕ್ಕೋಬೇಕಾದ ಟ್ಯಾಬ್ಲೆಟ್, ನಿಮಗೆ BP ಇದ್ರೆ, ಏನೇ ರೋಗ ಇದ್ರೆ, ತಲೆನೋವಿದ್ರೆ ತಕ್ಷಣ ಒಂದು ಮಾತ್ರೆ ತಕ್ಕೊಳ್ತೀರಿ. ಅವಾಗ ನಿಮ್ಗೆ ಪೇನ್ ಎಲ್ಲ ಹೋಗ್ತದೆ. ಇಲ್ಲಾಂದ್ರೆ ಪೇನ್ ಆಗಿದ್ರೆ ಪೇನ್ ಕಿಲ್ಲರ್ ತಕ್ಕೊಳ್ತೀರಿ. ಅದೇ ತರ ನಮಗೆ ಶಾಂತಿ ಇಲ್ಲದಿದ್ರೆ ವಿ ಆರ್ ಸಿಕ್. ನಮಗೆ ಶಾಂತಿ ಇಲ್ಲದಿದ್ರೆ ವಿ ಆರ್ ಸಿಕ್. ನಮಗೆ ಶಾಂತಿ ಇಲ್ಲದಿದ್ರೆ ನಮಗೆ ರೋಗ ಇದೆ, ಮಾತ್ರೆ ತಕ್ಕೊಳ್ಳಿ. ಎಲ್ಲಿದೆ ಮಾತ್ರೆ? ಬೈಬಲಲ್ಲಿ ಇದೆ ವಚನ. ವಚನ ತಕ್ಕೊಳ್ಳಿ, ಅಲ್ಲೇ ಇಡಬಾರದು. ತಲೆನೋವು ಬಂದ್ರೆ ಒಂದು ಮಾತ್ರೆ ತಕ್ಕೊಂಡಿಲ್ಲದಿದ್ರೆ ನಿಮ್ಗೆ ಎಷ್ಟೊಂದು ನೋವು ಬರ್ತದೆ ಎಂದು ನಿಮಗೆ ಗೊತ್ತು. ಅಲ್ಲಾಂದ್ರೆ ಎಲ್ಲೇ ನೋವು ಬಂದ್ರು. ಅದೇ ತರ ಈ ಮಾತ್ರೆಗಳು ನಾವು ತಕ್ಕೊಂಡಿಲ್ಲದಿದ್ರೆ, ದೇವರ ವಾಕ್ಯಗಳು ನಾವು ಪಾಲಿಸಲಿಲ್ಲದಿದ್ರೆ ನಮ್ಮ ರೋಗಗಳು ಎಂದಿಗೂ ವಾಸಿಯಾಗುವುದಿಲ್ಲ. ಹಲ್ಲೆಲೂಯಾ. ಮೆದುಳು ಸಹಜವಾಗಿಯೇ ನಿಶ್ಚಿತತೆಯನ್ನು ಹುಡುಕುತ್ತದೆ ಮತ್ತು ಅನಿಶ್ಚಿತತೆಯು ಭಯವನ್ನು ಉಂಟು ಮಾಡುತ್ತದೆ. ಎಂದರೆ ಭವಿಷ್ಯವು ಇನ್ನೂ ಅನಿಶ್ಚಿತವಾಗಿರುವಾಗ ಒಬ್ಬ ವಿಶ್ವಾಸಿಯು ನೆಮ್ಮದಿಯಿಂದ ಹೇಗೆ ಬದುಕಬಲ್ಲನು? ದೇವರು ನಮ್ಮನ್ನು ಕೇವಲ ತನ್ನನ್ನು ನಂಬುವಂತೆ ಆದೇಶಿಸಲಿಲ್ಲ, ಬದಲಾಗಿ ನಮ್ಮನ್ನು ನಂಬುವಂತೆ ಮತ್ತು ನಮ್ಮ ಮನಸ್ಸುಗಳಿಗೆ ಮರುತರಬೇತಿ ನೀಡುತ್ತಿದ್ದಾನೆ. ದೇವರು ನಮಗೆ ಏನು ಮಾಡಬೇಕು, ಹೇಗೆ ಅದು ಪಡೆಯಬೇಕು ಅಂದೆಲ್ಲ ಬರೆದು ಕೊಡಲಿಲ್ವಾ? ಪ್ರಿಸ್ಕ್ರಿಪ್ಷನ್ ಇಸ್ ಇನ್ ದ ಬೈಬಲ್. ಡಾಕ್ಟರ್ ಹತ್ರ ಹೋಗಿದರೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಕೊಡುತ್ತಾರೆ. ಅದು ನೋಡಿ ಬೆಳಗತ್ತು ಒಂದು ಮಾತ್ರೆ, ಮಧ್ಯಾಹ್ನ ಒಂದು ಮಾತ್ರೆ, ರಾತ್ರಿ 2 ಮಾತ್ರೆ. ಅದು ಮಂಡೇ. ಟ್ಯೂಸ್ಡೇ ಬೆಳಗ್ಗೆ ಬೇಡ, ಮಧ್ಯಾಹ್ನ ಒಂದು, ರಾತ್ರಿ ಒಂದು. ನೀವು ಆ ಪ್ರಿಸ್ಕ್ರಿಪ್ಷನ್ ನೋಡಿ ಮಾತ್ರೆಗಳು ತಕ್ಕೊಳ್ತೀರಿ. ಕೆಲವರಿಗೆ ಮಾತ್ರೆಗಳು ಇಡಕ್ಕೆ ಒಂದು ಬಾಕ್ಸ್ ಇದೆ, ನೀವು ನೋಡಿದಿರ? ಮಾತ್ರೆ ಬಾಕ್ಸ್. ಮಂಡೇ, ಟ್ಯೂಸ್ಡೇ, ವೆನಸ್ಡೇ ಆರ್ ಮಾರ್ನಿಂಗ್, ಆಫ್ಟರ್ನೂನ್, ನೈಟ್. ಅದೆಲ್ಲ ಅದಿನ ಪ್ರಕಾರ ಅವರು ತಿಂತಾರೆ. ಅದೇ ತರ ನಾವು ತಿನ್ನಬೇಕು ಮಾತ್ರೆಗಳು. ಯಾರ್ಯಾರು ಮಾತ್ರೆಗಳು ತಕ್ಕೊಳ್ತಾ ಇಲ್ಲವೋ, ನಮಗೂ ಶಾಂತಿ ಇಲ್ಲ, ಸುಖ ಇಲ್ಲ, ನೆಮ್ಮದಿ ಇಲ್ಲ. ದೇವರು ಪ್ರಿಸ್ಕ್ರಿಪ್ಷನ್ ಎಲ್ಲ ಹಂಗೆ ಇಟ್ಟಿದ್ದು. ಬೈಬಲಲ್ಲಿ ಇದೆ ಎಲ್ಲ ಪ್ರಿಸ್ಕ್ರಿಪ್ಷನ್ಸ್. ಅದೆಲ್ಲ ನಿಮಗೂ ಬರೆದು ಕೊಟ್ಟಿದೆ. ನಿಮಗೊಂದು ಪಾಸ್ಟರ್ನ್ನು ನೇಮಿಸಿ ಗೈಡ್ ಮಾಡಿ ಕೊಟ್ಟಿದ್ದಾರೆ. ಅದೆಲ್ಲ ಯೂಟ್ಯೂಬಿನಲ್ಲಿ ಇದೆ. ಅದೆಲ್ಲ ಯಾರು ಕೇಳಿಸ್ಕೊಳ್ಳುವುದೇ ಇಲ್ಲ. ನಿಮಗೆ ಬೇಕಾಗಿರುವ ಮಾತ್ರೆಗಳು, ಅದಕ್ಕೆ ಒಂದೊಂದು ಮೆಸೇಜ್ ನೀವು ಕೇಳಿಸ್ಕೊಂಡಾಗ ನಿಮಗೂ ಸ್ವಲ್ಪ ಶಾಂತಿ ಬರುವುದಿಲ್ಲ. ಹೇಳಿದವರ ಮಕ್ಕಳೇ, ಎಲ್ಲಿಂದ ಬರುವುದು? ಒಂದು ಒಂದು ಶಾರ್ಟ್ಸ್ ನೋಡಿದರೂ ಕೂಡ ನಿಮಗೂ ಸ್ವಲ್ಪ ಶಾಂತಿ ಬರ್ತದೆ. ಇದು ಯಾವುದು ನೋಡುವುದಿಲ್ಲದವರಿಗೆ ಏನು ಶಾಂತಿ ಬರುತ್ತದೆ? ಶಾಂತಿ ಇಲ್ಲದಿದ್ದರೆ ಜೀವನ ಇಲ್ಲ. ಶಾಂತಿ ಇಲ್ಲದಿದ್ದರೆ ಜೀವನ ಇಲ್ಲ. ಇದೆಯಾ? ಇಲ್ಲ. ಎಷ್ಟೇ ದುಡ್ಡು ಸಿಕ್ಕಿದರು, ನಿಮಗೆ ಏನೇ ಸಿಕ್ಕಿದರು, ಎಜುಕೇಶನ್ ಸಿಕ್ಕಿದರು, ದುಡ್ಡು ಸಿಕ್ಕಿದರು, ನಿಮಗೆ ಶಾಂತಿ ಇಲ್ಲದಿದ್ದರೆ ಏನೂ ಇಲ್ಲ. ಶಾಂತಿ ಇಲ್ಲದಿದ್ದರೆ ದೇವರು ನಮ್ಮ ಜೊತೆಗೆ ಇರುವುದಿಲ್ಲ ಅಂತ ಅರ್ಥ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಸೊ ದೇವರು ನಿಮ್ಮ ಜೊತೆ ಇರಬೇಕಂದ್ರೆ ಪ್ರಿಸ್ಕ್ರಿಪ್ಷನ್ ನೋಡ್ರಿ, ಅದನ್ ಪ್ರಕಾರ ಮಾತ್ರೆಗಳು ತಕ್ಕೊಳ್ಳಿ. ಇಲ್ಲದಿದ್ದರೆ ದೇವರು ನಿಮ್ಮಿಂದ ದೂರ ದೂರ ದೂರ. ದುಃಖ ಅದೇ ಯೋಚಿಸಿ, ಅದೇ ಯೋಚಿಸಿ, ಅದೇ ಯೋಚಿಸಿ, ಅದೇ ಯೋಚಿಸಿ. ನಿಮ್ಮ ಬ್ರೈನ್ ಅಲ್ಲಿ ಏನಾಗುತ್ತದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಬ್ರೈನ್ ಅಲ್ಲಿ ಅದು ಬೆಳೆಯುತ್ತಾ ಇರುತ್ತದೆ. ನೀವೇನು ಫೀಡ್ ಮಾಡ್ತೀಯೋ ಅದು ಬೆಳೆಯುತ್ತಾ ಇರುತ್ತದೆ. ಅದಕ್ಕೆ ಕೆಲವರ ನಂಬಿಕೆಯನ್ನು ಹಾಗೆಯೇ ಹೊಟ್ಟೋಗುತ್ತದೆ. ಹಲ್ಲೆಲೂಯಾ. ಇದು ವಿಜ್ಞಾನ, ಬೈಬಲ್ ಮತ್ತು ದೈನಂದಿನ ಅನುಭವಗಳನ್ನು ಪರಸ್ಪರ ಜೋಡಿಸುತ್ತದೆ ಅಲ್ಲವೇ? ವಿಜ್ಞಾನ, ಸೈನ್ಸ್
ಬೈಬಲ್ ಮತ್ತು ನಮ್ಮ ಅನುಭವ, ಇದು ಮೂರು ಜೋಡಿಸಿ ದೇವರ ಮಕ್ಕಳೇ, ಇದು ಸತ್ಯ ಅಲ್ಲ ಅಂತ ಯಾರಿಗಾದರೂ ಹೇಳಕ್ಕಾಗತ್ತಾ? ವಿಜ್ಞಾನ, ಸೈನ್ಸ್, ಬೈಬಲ್, ನಿಮ್ಮ ಅನುಭವ, ವಾಟ್ ಯು ಆರ್ ಗೋಯಿಂಗ್ ಥ್ರೂ ಈಚ್ ಡೇ, ಇದು ಮೂರು ಜೋಡಿಸಿ ಆಮೇಲೆ ಹೇಳಿರಿ ಬೈಬಲ್ ಸುಳ್ಳು ಅಂತ, ಆಮೇಲೆ ಹೇಳಿರಿ ನಿಮಗೆ ಬೈಬಲ್ ಬೇಡ ಅಂತ, ಆಮೇಲೆ ಹೇಳಿರಿ ನೀವು ಬೈಬಲ್ ಓದಬೇಕಾಗಿಲ್ಲ ಅಂತ, ಆಮೇಲೆ ಹೇಳಿರಿ ನಿಮ್ಮ ಪಾಸ್ಟರ್ನ ಮೆಸೇಜ್ ಒಂದು ದಿನ ಕೇಳಿಸ್ಕೊಳ್ಳಬೇಡ ಅಂತ. ಅರ್ಥ ಮಾಡಿಕೊಳ್ಳಿ, ಸೈನ್ಸ್, ಬೈಬಲು ಎಷ್ಟು ನಿಜವಾಗಿದೆ ಅಂತ ನೀವು ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ನಾನು ತುಂಬಾ ಮೆಸೇಜ್ಗಳು ಇದೆರಡು ಜೋಡಿಸಿ ನಾನು ತುಂಬಾ ಮೆಸೇಜ್ ಕೊಟ್ಟಿದ್ದೀನಿ. ಯಾರು ಕೇಳಿಸ್ಕೊಳ್ಳುತ್ತಾರೋ ದೇವರಿಗೆ ಗೊತ್ತು. ಹಲ್ಲೆಲೂಯ. ನಂಬಿಗಸ್ತ ವ್ಯಕ್ತಿಯನ್ನು ನಂಬಿದಾಗ ಮೆದುಳು ಸುರಕ್ಷಿತವೆಂದು ಭಾವಿಸುತ್ತದೆ, ಅಲ್ಲವೇ? ನಂಬಿಗಸ್ತ ವ್ಯಕ್ತಿಯನ್ನು ನಂಬಿದಾಗ ಮೆದುಳು ಸುರಕ್ಷಿತವೆಂದು ಭಾವಿಸುತ್ತದೆ. ನಿಮಗೆ ಗೊತ್ತು, ನಿಮಗೆ ಸ್ವಲ್ಪ ಹಣ ಬೇಕು, ಅಯ್ಯೋ ನಾಳೆ ಅದು ತೀರಿಸಬೇಕು, ಏನೋ ಲೋನು ಕೊಡಬೇಕು, ಅಲ್ಲಾಂದ್ರೆ ಏನೋ ಇವತ್ತು ಸಿಗಬೇಕು, ನಿಮಗೆ ತುಂಬಾ ಗಾಬರಿ ಆಗತ್ತೆ. ಎಲ್ಲರಿಗೂ ನೀವು ಮೆಸೇಜ್ ಹಾಕಿದಿರಿ, ಲೋನಿಗೆ ಅಪ್ಲೈ ಮಾಡಿದೆ, ಏನು ಬರಲಿಲ್ಲ, ನಿಮಗೆ ಆತಂಕ. ಆವಾಗ ಫೈನಲಿ ನಿಮಗೆ ಒಬ್ಬರನ್ನು ಸಿಕ್ಕಿದ್ರು, ಅವರು ಹೇಳಿದ್ರು ನಾನು ನಾಳೆ ಖಂಡಿತ, ಅಲ್ಲಾಂದ್ರೆ ಇವತ್ತು 10 ಗಂಟೆ ಒಳಗಡೆ ಕೊಡ್ತೀನಿ. ನಿಮಗೆ ಎಷ್ಟೊಂದು ಖುಷಿ ಆಗುತ್ತದೆ, ಅಲ್ಲವೇ? ಖುಷಿ ಆಗಲ್ಲ? ನೀವು ನಂಬಿದಿರಿ, ಆ ದುಃಖ ಎಲ್ಲ ಹೋಯ್ತು. ಎಲ್ಲಿಂದ ಬಂದಿತ್ತು ಖುಷಿ? ಒಬ್ಬರನ್ನು ನಂಬಿರುವುದಿಂದ. ಅರ್ಥವಾಗ್ತಾ ಇದೆಯಾ? ನಂಬಿಗಸ್ತರಾದ ಒಬ್ಬರನ್ನು ನಾವು ನಂಬಿದಾಗ ನಮ್ಮ ಮೆದುಳು ಶಾಂತವಾಗುತ್ತದೆ. ಒಂದು ಉದಾಹರಣೆ ನಾನು ಕೊಡ್ತೀನಿ ನಿಮಗೆ. ಬಿರುಗಾಳಿಯ ಸಮಯದಲ್ಲಿ ತಂದೆಯೊಂದಿಗೆ ಮಲಗಿರುವ ಚಿಕ್ಕ ಮಗು ಒಂದು ನೆಮ್ಮದಿಯಿಂದ ನಿದ್ರಿಸುತ್ತದೆ. ಅದಕ್ಕೆ ಕಾರಣ ಮಗುವಿಗೆ ಹವಾಮಾನದ ಬಗ್ಗೆ ಅರಿವಿಲ್ಲದಿರುವುದರಿಂದ ಅಲ್ಲ, ಬದಲಾಗಿ ತಂದೆಯ ಮೇಲಿರುವ ನಂಬಿಕೆ, ಅಲ್ಲವೇ? ಒಂದು ಮಗು ಎಷ್ಟು ಶಾಂತವಾಗಿ ಒಂದು ತಂದೆಯ ಜೊತೆಗೆ ಮಲಗ್ತದೆ. ಹೊರಗಡೆ ಎಲ್ಲ ಪ್ರಾಬ್ಲಮ್ ಇರ್ತದೆ, ಆದರೆ ಅವನಿಗೆ ಗೊತ್ತು ನನ್ನ ತಂದೆ ನನ್ನ ಜೊತೆ ಇದ್ದಾನೆ, ಅವನು ಮಲಗ್ತಾನೆ. ಅದೇ ತರ ಬಿರುಗಾಳಿ ಬದಲಾಗಿಲಿಲ್ಲ, ಆದರೆ ಮಗುವಿನ ಆತ್ಮವಿಶ್ವಾಸ ಬದಲಾಗಿದೆ, ಅಲ್ಲವೇ? ಆತ್ಮವಿಶ್ವಾಸ, ಆ ಮಗುವಿನ ಆತ್ಮವಿಶ್ವಾಸ ಬದಲಾಗಿದೆ. ಅವನು ಶಾಂತಿ ಸಿಕ್ತು, ಅವನು ಮಲಗಿದ್ದಾನೆ. ದೇವರು ನಮ್ಮೊಂದಿಗೆ ನಿಖರವಾಗಿ ಇದನ್ನೇ ಮಾಡಲು ಬಯಸುತ್ತಾನೆ. ಒಂದು ಬದಲಾಗದ ಸತ್ಯವನ್ನು ನಂಬುವಂತೆ ನಮ್ಮ ಮನಸ್ಸುಗಳಿಗೆ ತರಬೇತಿ ನೀಡಲು ಅವನು ಬಯಸುತ್ತಾನೆ. ಅದು ದೇವರು ನಮ್ಮ ಪರವಾಗಿದ್ದಾನೆ, ಅವನು ನಮ್ಮನ್ನು ಪ್ರೀತಿಸುತ್ತಾನೆ, ಅವನು ನಮ್ಮನ್ನು ಎಂದಿಗೂ ಕೈ ಬಿಡುವವನಲ್ಲ, ಅವನು ತನ್ನ ಪರಿಪೂರ್ಣ ಚಿತ್ತದ ಪ್ರಕಾರ ನನ್ನನ್ನು ನೋಡಿಕೊಳ್ಳುತ್ತಾನೆ. ಈ ಎಲ್ಲ ಸತ್ಯದೊಂದಿಗೆ ನಾವು ನಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡಬೇಕು. ಈ ವಾಕ್ಯಗಳೆಲ್ಲ ನೀವು ಕೇಳಿಸ್ಕೊಳ್ಳುತ್ತಾ ಇರಬೇಕು. ಅದು ಎಲ್ಲರಿಗೂ ವಿಶ್ವಾಸ ಬರುವುದಿಲ್ಲ, ಅಲ್ಲವೇ? ಅದಕ್ಕೆ ಎಲ್ಲರೂ ಈ ವಾಕ್ಯಗಳನ್ನು ಮೆಡಿಟೇಟ್ ಮಾಡುವುದಿಲ್ಲ. ಆಗ ಏನಾಗುತ್ತದೆ ಎಂದು ಗಮನಿಸಿ. ನಿಮ್ಮ ಪರಿಸ್ಥಿತಿಯನ್ನು ಇನ್ನೂ ಅನಿಶ್ಚಿತವಾಗಿರಬಹುದು, ಆದರೆ ನಿಮ್ಮ ವಿಶ್ವಾಸವು ಇನ್ನು ಮುಂದೆ ಪರಿಸ್ಥಿತಿಗಳ ಮೇಲೆ ಅವಲಂಬಿತವಾಗಿಲ್ಲ. ಅದು ದೇವರ ಸ್ವಭಾವದ ಮೇಲೆ ನೆಲೆಗೊಂಡಿದೆ. ದೇವರು ಯಾರೆಂಬುದ ಬಗ್ಗೆ ನಿಮ್ಮ ಮನಸ್ಸುಗಳು ಹೆಚ್ಚು ಹೆಚ್ಚು ದೃಢವಾದ ನಂಬಿಕೆಯನ್ನು ಪಡೆಯುತ್ತದೆಯೋ ಅಷ್ಟರ ಮಟ್ಟಿಗೆ ಅವು ನಾಳೆಯ ಬಗೆಗಿನ ನಿಶ್ಚಿತತೆಯ ಬಗ್ಗೆ ಕಡಿಮೆಯಾಗುತ್ತಾ ಹೋಗುತ್ತದೆ. ನೀವು ಎಷ್ಟು ದೇವರನ್ನು ನಂಬುತ್ತೀರೋ ಅಷ್ಟು ನಿಮ್ಮ ಸಮಸ್ಯೆಗಳು ಕಡಿಮೆಯಾಗುತ್ತದೆ. ಒಂದು ಸೆಂಟೆನ್ಸ್ ಅಲ್ಲಿ ಹೇಳುವುದಾದರೆ ಇದೆ, ನೀವು ಎಷ್ಟು ದೇವರನ್ನು ನಂಬುತ್ತೀರೋ ಅಷ್ಟು ನಿಮ್ಮ ಸಮಸ್ಯೆಗಳು ಕಮ್ಮಿ ಆಗುತ್ತದೆ. ನೀವು ಎಷ್ಟು ದೇವರನ್ನು ನಂಬುತ್ತೀರೋ ಅಷ್ಟು ನಿಮ್ಮ ಕಾಯಿಲೆಗಳು ವಾಸಿಯಾಗುತ್ತದೆ. ಹೇಗೆ? ಅರ್ಥ ಮಾಡಿಕೊಳ್ಳಬೇಕು. ಭಯವು ಉಂಟಾದಾಗಲೆಲ್ಲ ನಾವು ನಮ್ಮ ಮೆದುಳನ್ನು ಶಾಂತಗೊಳಿಸಿ ಕ್ರಿಸ್ತನ ಕಡೆಗೆ ಮರಳುವಂತೆ ಮನಸ್ಸಿಗೆ ತರಬೇತಿ ನೀಡಬೇಕು. ಹೀಗೆ ಪದೇ ಪದೇ ಮಾಡುವುದರಿಂದ ಮೆದುಳು ಕ್ರಮೇಣ ಶಾಂತವಾಗಿರಲು ಕಲಿಯುತ್ತದೆ. ಚಿಕ್ಕ ಮಗುವಿಗೆ ಗೊತ್ತು ಅವನ ತಂದೆ ಅವನ ಜೊತೆ ಇದ್ರೆ ಅವನ ಏನು ಯೋಚನೆ ಮಾಡಬೇಡ ಅಂತ. ಅದೇ ತರ ನೀವು ನಿಮ್ಮ ಮೆದುಳನ್ನು
ಯು ಶುಡ್ ಮೇಕ್ ಯುವರ್ ಬ್ರೈನ್ ಬಿಲೀವ್ ದಟ್ ಐ ಹ್ಯಾವ್ ಮೈ ಗಾಡ್. ನನಗೆ ದೇವರಿದ್ದಾರೆ. ಕಷ್ಟಗಳು, ಪ್ರಾಬ್ಲಮ್ಸು ಬರ್ತದೆ, ಆದರೆ ದೇವರು ನನಗೆ ಬಿಡುಗಡೆ ಕೊಡುತ್ತಾರೆ. ದೇವರ ದಾರಿಯಲ್ಲಿ ನಾನು ನಡೆಯುತ್ತೀನಿ. ಆವಾಗ ದೇವರ ಕೈಗಳು ನಾನು ನೋಡುತ್ತೇನೆ. ಇದೆಲ್ಲ ನೀವು ಯು ಶುಡ್ ಮೇಕ್ ಯುವರ್ ಬ್ರೈನ್ ಬಿಲೀವ್. ಯಾವಾಗ? ಡೈಲಿ ಡೈಲಿ ಡೈಲಿ. ಆವಾಗ ನಿಮಗೆ ಶಾಂತಿ ಸಿಗುತ್ತದೆ. ಆವಾಗ ನಿಮಗೆ ಒಬೆ ಮಾಡಕ್ಕೂ ಆಗುತ್ತದೆ. ಏಕೆಂದರೆ ನೀವು ಕೇಳಿಸ್ಕೊಳ್ಳಬೇಕು, ನಾನು ಒಬೆ ಮಾಡಿದರೇನೆ ದೇವರಿಂದ ಏನಾದರೂ ಸಿಗುವುದು. ದೇವರು ಹೇಳಿದ್ರು, ಯಾವುದರ ಬಗ್ಗೆಯೂ ನೀವು ಭಯಪಡಬೇಡ, ನನ್ನ ರಾಜ್ಯವನ್ನು ಹುಡುಕಿರಿ. ನಿಮಗೆ ಹಣ ಇಲ್ಲ, ಬಟ್ಟೆ ಇಲ್ಲ, ಮಲ್ಗಕ್ಕೊಂದು ಪ್ಲೇಸ್ ಇಲ್ಲ, ಭಯಪಡಬೇಡ, ನನ್ನ ರಾಜ್ಯವನ್ನು ಹುಡುಕಿರಿ, ನನಗೆಲ್ಲ ದೊರೆಯುತ್ತದೆ ಅಂತ ದೇವರು ಹೇಳಿದ್ರು. ಅವರ ರಾಜ್ಯ ಏನು? ನೀತಿ, ಅವನ ನೀತಿ. ಸಮಾಧಾನ, ಸಂತೋಷ, ಅವನ ಸಮಾಧಾನ, ಸಂತೋಷ. ಅವನಲ್ಲಿ ನಂಬಿ ಹೌದು ನಮಗೆ ಪ್ರಾಬ್ಲಮ್ಸ್ ಇದೆ, ಐ ಆಮ್ ಬಿಲೀವಿಂಗ್ ಇನ್ ಗಾಡ್. ನನ್ನ ಪ್ರಾಬ್ಲಮ್ಸ್ ಎಲ್ಲ ದೇವರು ಚೇಂಜ್ ಮಾಡ್ತಾರೆ ಅಂತ ನಾನು ನಂಬಿ ನನ್ನ ಮನಸ್ಸನ್ನು ಶಾಂತಗೊಳಿಸುವುದು. ತರಬೇತಿ ನೀಡಬೇಕು ದೇವರ ಮಕ್ಕಳ. ಯು ಶುಡ್ ಟ್ರೈನ್ ಯುವರ್ ಸೆಲ್ಫ್, ಯು ಶುಡ್ ಡಿಸಿಪ್ಲಿನ್ ಯುವರ್ ಸೆಲ್ಫ್. ದೇವರ ವಾಕ್ಯದಿಂದ ನಾವು ಕಳೆಯುವುದನ್ನು ಆಚರಣೆಗೆ ತರದ ಹೊರತು ನಮ್ಮ ಆಧ್ಯಾತ್ಮಿಕ ಜೀವನವು ಬೆಳೆಯುವುದಿಲ್ಲ. ಆಚರಣೆಗೆ ತರುವುದಕ್ಕೆ ನಮಗೆ ವಿನಮ್ರತೆ ಬೇಕು. ನಿಮ್ಮ ಪ್ರೈಡು, ನಿಮ್ಮ ಹೆಮ್ಮೆ ಇದಕ್ಕೆಲ್ಲ ಬಿಡುವುದಿಲ್ಲ. ಹೆಮ್ಮೆ ಪ್ರಶ್ನಿಸುತ್ತಾ ಇರ್ತದೆ, ಅದೆಂಗಾಗುತ್ತದೆ. ಪಾಸ್ಟರ್ಗೆ ಹಂಗೆಲ್ಲ ಹೇಳಕ್ಕಾಗತ್ತದೆ. ಪಾಸ್ಟರ್ಗೆ ಗೊತ್ತಿಲ್ಲ ನನ್ನ ಪ್ರಾಬ್ಲಮ್. ಪಾಸ್ಟರ್ಗೆ ಏನು ಪ್ರಾಬ್ಲಮ್ ಇಲ್ಲ. ಪಾಸ್ಟರ್ಗೆಲ್ಲ ದೇವರು ಸ್ವರ್ಗದಿಂದ ಕೊಡ್ತಾರೆ. ಊಟ ಕೂಡ ದೇವರು ಸ್ವಿಗ್ಗಿಯಿಂದ ಕಳಿಸ್ತಾರೆ. ಸ್ವರ್ಗದಿಂದ ಬರ್ತದೆ ಸ್ವಿಗ್ಗಿ. ಏನು ಮಾಡಬೇಕು? ಕುಟುಂಬಕ್ಕೆ, ಪಾಸ್ಟರ್ನ ಗಂಡನಿಗೂ ಮಕ್ಕಳಿಗೂ ದೇವರು ಪ್ಯಾಕ್ ಮಾಡಿ ಕಳಿಸ್ತಾರೆ. ಏನು ಪ್ರಾಬ್ಲಮ್ ಇಲ್ಲ. ಪಾಸ್ಟರ್ ಸುಮ್ಮನೆ ಹಂಗೆ ಇದ್ರೆ ಮೆಸೇಜ್ ಕೂಡ ಹಂಗೆ ಕಳಿಸ್ತಾರೆ. ನೀವು ಹಂಗೆ ತಿಳ್ಕೊಂಡಿದ್ದೀರಾ? ದೇವರ ವಾಕ್ಯದಿಂದ ನಾವು ಕಳೆಯುವುದನ್ನು ನೀವು ಪ್ರತಿವಾರ ದೇವರ ಆಲಯದಲ್ಲಿ ಬರ್ತೀರಿ, ನಿಮ್ಮ ಪಾಸ್ಟರ್ ಬೋಧಿಸುತ್ತಾ ಇರುತ್ತಾರೆ, ವಾಕ್ಯಗಳು ನಿಮಗೆ ಸಿಂಪ್ಲಿಫೈ ಮಾಡಿಕೊಡುತ್ತಾರೆ. ಅದೆಲ್ಲ ಆಚರಣೆಗೆ ತರದ ಹೊರತು ನಿಮ್ಮ ಆಧ್ಯಾತ್ಮಿಕ ಜೀವನ ಬೆಳೆಯುವುದಿಲ್ಲ. ನಿಮ್ಮ ಆಧ್ಯಾತ್ಮಿಕ ಜೀವನ ಬೆಳೆಯದಿಲ್ಲದಿದ್ದರೆ ನಿಮಗೆಂದಿಗೂ ಶಾಂತಿ ಸಿಗುವುದಿಲ್ಲ. ನಾವು ಎಷ್ಟು ದೇವರ ಹತ್ರ ಚಿಕ್ಕ ಮಗು ತಂದೆಗೆ ಬಿಟ್ಟು ಹೋಗುವುದೇ ಇಲ್ಲ, ಅದಕ್ಕೆ ಭಯವೇ ಇಲ್ಲ. ಆ ಚಿಕ್ಕ ಮಗು ಯಾವಾಗಲೂ ತಂದೆಯೊಂದಿಗೆ ಇರುವುದು. ಬಿರುಗಾಳಿ ಬರ್ಲಿ, ಏನೇ ಪ್ರಾಬ್ಲಮ್ ಬರ್ಲಿ, ಮಗು ಗೊತ್ತು ತಂದೆ ಇದ್ದಾನೆ. ಅದೇ ತರ ವಿಶ್ವಾಸಿಗಳು ತಂದೆಗೆ ಎಷ್ಟು ಕ್ಲೋಸ್ ಆಗಿ ಬರ್ತಿರೋ ಅಷ್ಟೊಂದು ನಿಮಗೆ ಶಾಂತಿ, ಸಮಾಧಾನ ಮತ್ತೆ ಆತ್ಮವಿಶ್ವಾಸ ನಿಮಗೆ ಸಿಗುತ್ತದೆ. ಕಾನ್ಫಿಡೆನ್ಸ್. ಪ್ರಾಬ್ಲಮ್ ಇದೆ, ನನಗೂ ಗೊತ್ತು, ತಂದೆ ಇದ್ದಾರೆ, ನಾನು ದೇವರ ದಾರಿಯಲ್ಲಿ ನಡೀತೀನಿ. ಎಷ್ಟು ಒಳ್ಳೆ ತಂದೆ. ನಿನ್ನಂತೆ ದೇವರು ಬೇರೆ ಇಲ್ಲ ಅಲ್ಲವೇ? ಬರೀ ಹಾಡಿದ್ರೆ ಆಗಲ್ಲ. ನೀವು ತಂದೆಯನ್ನು ಅನುಭವಿಸಬೇಕು. ಯಾವಾಗ ನೀವು ಅನುಭವಿಸಕ್ಕಾಗತ್ತೆ? ಅವರ ಹತ್ರ ಇದ್ರೇನೆ ಅನುಭವಿಸಕ್ಕಾಗತ್ತೆ. ನೀವು ದೂರ ಇದ್ದರೆ ಅವರನ್ನ ಅನುಭವಿಸಕ್ಕಾಗಲ್ಲ. ತಂದೆ ಒಳ್ಳೆಯವರು. ಈ ಮಗುವಿಗೆ ಗೊತ್ತು ತಂದೆ ಒಳ್ಳೆಯವನು ಅಂತ. ಆದರೆ ತಂದೆ ಹತ್ರ ಬರುವುದಿಲ್ಲ ಅಂದ್ರೆ ಅವನಿಗೆ ಸುರಕ್ಷಿತತೆ ಸಿಗುತ್ತದ? ಇಲ್ಲ. ಅದೇ ತರ ದೇವರ ಮಕ್ಕಳೇ ನೀವು ಅರ್ಥ ಮಾಡಿಕೊಳ್ಳಬೇಕು. ನಾವು ದೇವರ ಹತ್ರ ಬರಬೇಕು. ಅವಲಂಬನೆ, ಡಿಪೆಂಡೆನ್ಸ್ ಗಿವ್ಸ್ ಯು ಸೌಂಡ್ ಮೈಂಡ್. ನೀವೆಷ್ಟು ದೇವರನ್ನು ಡಿಪೆಂಡ್ ಮಾಡುತ್ತೀರೋ ಅಷ್ಟು ನಿಮಗೆ ಮೈಂಡ್ ಸೌಂಡ್ ಆಗುತ್ತದೆ. ಸೌಂಡ್ ಮೈಂಡ್, ಪೀಸ್ಫುಲ್ ಮೈಂಡ್. ಈ ಲೋಕದಲ್ಲಿ ಎಲ್ಲರೂ ಹುಡುಕೋದು ಏನು? ಶಾಂತಿ. ನಾವೆಲ್ಲರೂ ವರ ಸಿಕ್ಕಿರುವವರು, ಗಿಫ್ಟ್ ಸಿಕ್ಕಿರುವವರು. ಯೇಸುವಂತ ಗಿಫ್ಟು, ಪರಿಶುದ್ಧಾತ್ಮನಂತ ಗಿಫ್ಟು, ಮತ್ತೆ ಉಡುಗೊರೆಗಳು ನಮಗೆ ಸಿಗಿದೆ. ನಿಮಗೆ ಇರುವ ಒಬ್ಬೊಬ್ಬರಿಗೂ ಇರುವ ಉಡುಗೊರೆ ನಿಮ್ಮ ವರ. ಅದು ಸಾಕು ನಿಮಗೆ ಜೀವನ ಮಾಡಕ್ಕೆ. ಅದರಿಂದ ಯುವರ್ ಲೈಫ್ ಇಸ್ ಸೆಟಲ್ಡ್. ನನಗೂ ಕೊಟ್ಟಿರುವ ವರ ಇದು. ಏನು? ಟೀಚ್ ಮಾಡುವುದು. ಮೈ ಲೈಫ್ ಇಸ್ ಸೆಟಲ್ಡ್ ಬೈ ಟೀಚಿಂಗ್. ಐ ಹ್ಯಾವ್ ಚೇಂಜ್ಡ್.
ಐ ಆಮ್ ನಾಟ್ ಜಸ್ಟ್ ಎ ಪ್ರೀಚರ್. ಯು ಆಲ್ ನೋ ವಾಟ್ ಐ ಪ್ರೀಚ್, ಐ ವಿಲ್ ಒಬೇ. ನಮಗೂ ಕೊಟ್ಟಿರುವ ಉಡುಗೊರೆ ಫಸ್ಟ್ ನಮಗೆ ಉಪಯೋಗವುಳ್ಳದಾಗಿರಬೇಕು. ಬೇರೆಯವರನ್ನು ಕರೆಕ್ಟ್ ಮಾಡುವುದಕ್ಕಲ್ಲ ನಮಗೆ ಕೊಟ್ಟಿರುವ ಉಡುಗೊರೆ. ನಮಗೂ ಕೊಟ್ಟಿರುವ ಉಡುಗೊರೆ ನಮ್ಮನ್ನು ಕರೆಕ್ಟ್ ಮಾಡುವುದಕ್ಕೆ ಫಸ್ಟ್, ಮತ್ತು ಬೇರೆಯವರಿಗೂ ಕೊಡುವುದಕ್ಕೂ. ಯು ಆಲ್ ಹ್ಯಾವ್ ರಿಸೀವ್ಡ್ ವರಂ. ಎಲ್ಲಿದೆ? ಏನು ಮಾಡ್ತಾ ಇದ್ದೀರಿ? ಇಫ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಯುವರ್ ವರಂ, ವಾಟ್ ಈಸ್ ಯುವರ್ ಉಡುಗೊರೆ, ಗಿಫ್ಟ್, ಯುವರ್ ಲೈಫ್ ಈಸ್ ಸೆಟಲ್ಡ್. ನಾನಿದೆ ಡ್ಯಾನ್ಸ್ ಮಾಡುವುದು. ನಾನಿದೆಲ್ಲ ಯೋಜಿಸಿದರೆ, ನಮ್ಮ ಮನೆಯಲ್ಲಿ ಯಾರು ಇಲ್ಲ ಅಂದರೆ ನಾನು ಡ್ಯಾನ್ಸ್ ಮಾಡ್ತೀನಿ. ಬರುವ ಹಾಡೆಲ್ಲ ಹಾಡ್ತೀನಿ. ನಿನ್ನಂತ ದೇವರು ಯಾರೂ ಇಲ್ಲ. ನನ್ನ ಡ್ಯಾನ್ಸು ಸ್ಟೆಪ್ ಎಲ್ಲ ನೀವು ನೋಡ್ಬೇಕು. ನಿನಗಾಗೆ ಹಾಡು, ನಾನು ಹಿಂಗೆಲ್ಲ ಮಾಡ್ತೀನಿ. ಯಾವ ನಾಚಿಕೆನೂ ಇಲ್ಲ. ಅಷ್ಟು ಖುಷಿಯಾಗಿ ನಾವು ಜೀವನ ಮಾಡಬೇಕಾಗಿರುವುದು. God has given each one of you a gift. That is your vara. Your life is settled. ಯಾರು ಉಪಯೋಗಿಸುವುದಿಲ್ಲ. ಈ ಲೋಕದಲ್ಲಿ ಒಂದು ವರ ಸಿಗಿದರೆ ನಿಮಗೆ ಗೊತ್ತು, ಅಯ್ಯೋ ಇನಫ್, ಮೈ ಲೈಫ್ ಇಸ್ ಸೆಟಲ್ಡ್. ಯಾರು ಉಪಯೋಗಿಸುವುದಿಲ್ಲ. ದೇವರಿಗೋಸ್ಕರ ಉಪಯೋಗ ಮಾಡ್ರಿ. ದೇವರಿಗೋಸ್ಕರ ಏನಾದರೂ ಮಾಡಿರಿ, ನಿಮ್ಮ ಲೈಫು ಸೆಟಲ್ ಆಗುತ್ತದೆ. ದೇವರನ್ನು ಪ್ರೀತಿಸಿರಿ. ಬರೀ ನಿಮ್ಮ ಮನೆಯವರನ್ನು ಪ್ರೀತಿಸಿದರೆ ನಿಮ್ಮ ಲೈಫು ಎಂದಿಗೂ ಒಳ್ಳೆಯದಾಗುವುದಿಲ್ಲ. ಎಷ್ಟೊಂದು ನಾನು ಹೇಳಬೇಕು ನಿಮಗೆಲ್ಲ, ಎಷ್ಟೊಂದು. ಆದರೂ ಇಲ್ಲ ಪಾಸ್ಟರ್, ಟೈಮೇ ಇಲ್ಲ. ಮಲ್ಗೋದು, ವರ್ಕ್ ಮಾಡುವುದು, ಮಲ್ಗೋದು, ವರ್ಕ್ ಮಾಡುವುದು. ಹಂಗ ಮಾಡಬಾರದು. ನೀವು ವರ ಸಿಕ್ಕಿರುವವರು ನಾವು. ಇದಕ್ಕೆಲ್ಲ ಏನು ಬೇಕು? ನಮ್ರತೆ ಬೇಕು. ಕೀರ್ತನೆಗಳು 37:11 ಬರೆದಿದೆ, ಸಾತ್ವಿಕರು ಬಹಳ ಸಮಾಧಾನದಲ್ಲಿ ಆನಂದ ಪಡುವವರು. ಹಂಬಲ್ ವಿಲ್ ಎಂಜಾಯ್ ಪೀಸ್. ಸಾತ್ವಿಕರು ಬಹಳ ಸಮಾಧಾನದಲ್ಲಿ ಆನಂದ ಪಡುವವರು. ಹಲ್ಲೆಲೂಯ. ಅದಕ್ಕಾಗಿ ಯೆಶಾಯನು ಹೀಗೆ ಹೇಳುತ್ತಾನೆ, ಯೆಶಾಯ 26:3, ದೃಢ ಮನಸ್ಸುಳ್ಳವನನ್ನು ಪೂರ್ಣ ಸಮಾಧಾನದಲ್ಲಿ ನೆಲೆಗೊಳಿಸಿ ಕಾಯುವಿರಿ, ಅವನಿಗೆ ನಿನ್ನಲ್ಲಿ ಭರವಸವಿದೆ. ಸ್ಥಿರವಾಗಿ ನಿಲ್ಲುವುದು ಎಂಬ ಪದವು ದೃಢವಾದ ಆಧಾರವನ್ನು ಹೊಂದಿರುವುದನ್ನು ಅಥವಾ ಯಾವುದಕ್ಕಾದರೂ ಒರಗಿಕೊಳ್ಳುವುದನ್ನು ಸೂಚಿಸುತ್ತದೆ. ಬಲವಾದ ಗೋಡೆ ಭದ್ರವಾಗಿ ಒರಗಿಸುತ್ತಿರುವ ಏಣಿಯೊಂದನ್ನು ನೀವು ಕಲ್ಪಿಸಿಕೊಳ್ಳಿ. ಒಂದು ಏಣಿ, ಅದು ಬಲವಾಗಿದೆ, ಆದರೂ ಅದು ಒಂದು ಗೋಡೆ ಮೇಲೆ ಲೀನ್ ಆಗಬೇಕು ಅಲ್ಲವೇ? ಅದಕ್ಕೆ ಒಂದು ಸಪೋರ್ಟ್ ಬೇಕು, ಒಂದು ದೃಢವಾದ ಸಪೋರ್ಟ್ ಬೇಕು. ಆ ಏಣಿಯು ಅದು ಭದ್ರವಾಗಿದ್ದರಿಂದ ನಿಂತಿಲ್ಲ, ಬದಲಾಗಿ ಅದು ಯಾವುದರ ಮೇಲೆ ಆಧಾರಿತವಾಗಿದೆಯೋ ಅದು ಬಲವಾಗಿದ್ದರಿಂದ ನಿಂತಿದೆ. ಇದು ವಿಶ್ವಾಸೀಯ ಮನಸ್ಸಿನ ಚಿತ್ರಣವಾಗಿದೆ. ದೃಢವಾದ ಮನಸ್ಸು ಬಲವಾಗಿರುವುದು ನಮ್ಮಲ್ಲಿ ಭಯದ ಆಲೋಚನೆ ಇರುವುದಿಲ್ಲ ಎಂಬುದ ಕಾರಣಕ್ಕಲ್ಲ, ಬದಲಾಗಿ ಅದು ದೇವರ ಮೇಲೆ ಅವಲಂಬಿತವಾಗಿರುವುದರಿಂದ ಬಲವಾಗಿರುತ್ತದೆ. ನಿಮಗೆ ಅರ್ಥವಾಯ್ತಾ? ಒಂದು ಏಣಿ ಅದು ಹಾಗೆ ನಿಂತ್ಕೊಳ್ಳುವುದಿಲ್ಲ, ಅದು ಒಂದು ಗೋಡೆಗೆ ನಾವು ಅಂಟಿಸಬೇಕು. ಆ ಗೋಡೆ ದೃಢವಾಗಿರಬೇಕು. ದೃಢವಾಗಿರುವುದರಿಂದ ಆ ಏಣಿ ನಿಲ್ಲುತ್ತದೆ. ಅದೇ ತರ ನಮ್ಮ ಮನಸ್ಸು ಆ ಏಣಿ ತರ. ನಮ್ಮ ಮನಸ್ಸಿಗೆ ಭಯ, ಆತಂಕ ಎಲ್ಲ ಬರ್ತದೆ, ಆದರೆ ಒಂದು ಗೋಡೆ ತರ ದೇವರ ಮೇಲೆ ನಾವು ಅವಲಂಬಿತರಾಗಿದ್ದರೆ ನಾವು ನಿಲ್ಲುತ್ತೇವೆ. ಯಾವಾಗಲೂ ಅವಲಂಬಿತರಾಗಬೇಕು. ಈ ಏಣಿಯಾದರೂ ಸ್ವಲ್ಪ ಅಲ್ಲಾಡಿದರೆ ಅದು ನಿಲ್ಲುತ್ತದಾ? ಇಲ್ಲ, ದೃಢವಾಗಿ ನಿಲ್ಲಬೇಕು. ಅದೇ ತರ ನಾವು ಅಲ್ಲಾಡುವುದು ಯಾವಾಗ? ನಾವು ಸ್ವಲ್ಪ ಭಯದಿಂದ, ದುಃಖದಿಂದ, ಅಲ್ಲಾಂದರೆ ನಮ್ಮ ಸ್ವಭಾವದಿಂದ ನಾವು ದೂರ ಹೋಗಿದರೆ ಅದು ನಮ್ಮ ಮನಸ್ಸು ಅಲ್ಲಾಡುತ್ತದೆ. ನಮ್ಮ ಮನಸ್ಸು ಅಲ್ಲಾಡಿದಾಗ ನಮಗೆ ಸಂತೋಷ, ಸಮಾಧಾನ ಸಿಗುವುದಿಲ್ಲ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಪ್ರೈಸ್ ದ ಲಾರ್ಡ್. ಶಾಂತವಾಗಿರಲು ಹೆಚ್ಚು ಪ್ರಯತ್ನಿಸುವುದರಿಂದ ಶಾಂತವಾಗಿರಲು ಯಾರಿಗೂ ಸಾಧ್ಯವಿಲ್ಲ. ಭಯಕ್ಕಿಂತ ನಂಬಿಕೆಯು ಬಲವಾಗುವವರೆಗೆ ಮನಸ್ಸು ಪದೇ ಪದೇ ದೇವರ ನಂಬಿಗಸ್ತೆಯತ್ತ ಮೆರಳಿದಾಗ ಶಾಂತಿ ಉಂಟಾಗುತ್ತದೆ. ಅದಕ್ಕಾಗಿಯೇ ನಾವು ಪ್ರತಿದಿನ ದಿನಕ್ಕೆ ಅನೇಕ ಬಾರಿ ದೇವರ ವಾಕ್ಯಗಳ ಮತ್ತು ದೇವರ ವಾಗ್ದಾನಗಳ ಕುರಿತು ಧ್ಯಾನಿಸಬೇಕು ಮತ್ತು ನಿಮ್ಮ ಪಾಸ್ಟರ್ನ ಯೂಟ್ಯೂಬ್ ಮೆಸೇಜ್ಗಳನ್ನು ಕೇಳಬೇಕು. ನಮ್ಮ ಬ್ರೈನ್ಗೆ ನೀವು ಇನ್ಫಾರ್ಮೇಶನ್ ಕೊಡಬೇಕು. ನಮ್ಮ ಬ್ರೈನ್ಗೆ ಏನು ಇನ್ಫಾರ್ಮೇಶನ್ ಬರ್ತದೆ, ನೀವು ಬರೀ ಯೂಟ್ಯೂಬ್ ಅಲ್ಲಿ ನೋಡಿ ಗೋಸಿಪ್ ಎಲ್ಲ ನೋಡಬಾರದು. ಗೋಸಿಪ್ ನೋಡುವುದು, ಅಯ್ಯೋ ಅವ್ರ ಮನೆಯಲ್ಲಿ ಏನಾಗಿದೆ ನೋಡೋಣ,
ಬೈಬಲ್ ಓದುವುದಿಲ್ಲ, ಪಾಸ್ಟರ್ನ ಮೆಸೇಜ್ ಕೇಳಿಸ್ಕೊಳ್ಳುವುದಿಲ್ಲ. ನೀವಿದೆಲ್ಲ ಕೇಳ್ತಾ ಇದ್ರೆ ಬ್ರೈನ್ ವಿಲ್ ಕ್ಯಾಪ್ಚರ್ ದಟ್ ನಾಲೆಜ್. ಏನೇ ನೀವು ಫೀಡ್ ಮಾಡಿದ್ರು ಬ್ರೈನ್ ವಿಲ್ ಕ್ಯಾಪ್ಚರ್ ದಟ್ ನಾಲೆಜ್ ಎಂದು ನೀವು ಅರ್ಥ ಮಾಡಿಕೊಳ್ಳಿರಿ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟೊಂದು ಮೆಸೇಜ್ ಅನ್ನು ಕೇಳಿಸ್ಕೊಳ್ಳಿ. ನಾವು ಆತನ ನಂಬಿಕಸ್ಥತೆಯನ್ನು ನೆನಪಿಸಿಕೊಂಡಾಗಲೆಲ್ಲ ನಾನು ಇದನ್ನು ಒಬ್ಳೆ ಅಥವಾ ಒಬ್ಬನೇ ಹೊತ್ತುಕೊಳ್ಳಬೇಕಾಗಿಲ್ಲ, ದೇವರು ನಮ್ಮೊಂದಿಗಿದ್ದಾನೆ ಎಂದು ನಮ್ಮ ಮನಸ್ಸು ಮತ್ತೆ ಮತ್ತೆ ಕಲಿತುಕೊಳ್ಳುತ್ತದೆ. ನೀವು ನಿಮ್ಮ ಬ್ರೈನಿಗೆ ತರಬೇತಿ ಕೊಡಬೇಕು. ಇಲ್ಲದಿದ್ದರೆ ಈ ಲೋಕದ ವಿಷಯಗಳು ನಿಮ್ಮ ಬ್ರೈನಿಗೆ ತರಬೇತಿ ನ್ಯಾಚುರಲ್ ಆಗಿ, ಸ್ವಾಭಾವಿಕವಾಗಿ ಡೈಲಿ ತರಬೇತಿ ಕೊಡ್ತಾ ಇರುತ್ತದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಯಾವುದು ನೀವು ಆಯ್ಕೆ ಮಾಡ್ತೀರಿ? ದೇವರ ವಾಕ್ಯಗಳು, ದೇವರ ನಂಬಿಕೆಯು. ನಾವು ತರಬೇತಿ ಕೊಡಬೇಕಂದ್ರೆ ನಾವು ಮನಪೂರ್ವಕವಾಗಿ ನಾವು ಬೈಬಲ್ ಓದಬೇಕು, ದೇವರ ವಾಕ್ಯಗಳನ್ನು ಕೇಳಿಸ್ಕೊಳ್ಳಬೇಕು, ಪಾಸ್ಟರ್ನ ಮೆಸೇಜ್ ಅನ್ನು ಕೇಳಿಸ್ಕೊಳ್ಳಬೇಕು. ಅದು ನಮಗೆ ಸ್ವಾಭಾವಿಕವಾಗಿ ಬರುವುದಿಲ್ಲ, ಬೇರೆ ಎಲ್ಲ ಸ್ವಾಭಾವಿಕವಾಗಿ ಬರುತ್ತದೆ. ಒಂದು ದಿನದಲ್ಲಿ ವಾಟ್ ಯು ಆರ್ ಫೀಡಿಂಗ್, ಮೋರ್ ಥಿಂಕ್, ಅದನ್ ಪ್ರಕಾರ ನಿಮಗೆ ಒಳ್ಳೆಯದು ಕೆಟ್ಟದ ಆಗುತ್ತದೆ. ನೀವು ತಿಳ್ಕೊಳ್ತೀರಿ, ಅಯ್ಯೋ ನನಗ ಫುಲ್ ಟೈಮ್ ಹೆಂಗೆ ಮೆಸೇಜ್ ಕೇಳಿಸ್ಕೊಳ್ಳಕ್ಕಾಗತ್ತೆ, ಫುಲ್ ಟೈಮ್ ಹೇಗೆ ನಿಮಗೆ ಬೈಬಲ್ ಓದಕ್ಕಾಗತ್ತೆ? ಆಗತ್ತಾ? ಯಾರಿಗೂ ಆಗುವುದಿಲ್ಲ. ನೀವು ವರ್ಕ್ ಮಾಡ್ತಾ ಇರಬಹುದು, ಆದರೆ ನಿಮ್ಮ ಎಂಟರ್ಟೈನ್ಮೆಂಟ್ ಟೈಮಲ್ಲಿ ಫುಲ್ ಟೈಮ್ ನೀವು ಈ ಮೊಬೈಲು, ಬೇರೆ ಪೇಪರ್ ಓದುವುದು, ಅಲ್ಲಾಂದ್ರೆ ನ್ಯೂಸ್ ಕೇಳುವುದು, ಫುಲ್ ಟೈಮ್ ಅದೇ ಮಾಡಿಕೊಂಡಿರಬಾರದು. ಅಲ್ಲಾಂದ್ರೆ ಈ ಲೋಕದ ಮನುಷ್ಯರ ಜೊತೆ ಓಡಾಡುವುದು, ಅದು ಸಾಕು. ಅದು ಪೇಪರ್ ಅಲ್ಲ, ಅವರು ಪೇಪರ್ ಅಲ್ಲವೇ? ಅವರು ಕೊಡ್ತಾರೆ ತುಂಬಾ ನ್ಯೂಸ್ ಪೇಪರ್ ಓದಲಿಲ್ಲ ಅಂದ್ರೆ ಪರವಾಗಿಲ್ಲ. ನಿಮ್ಮ ಮನೆಯವರ ಜೊತೆಗೆ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಹೋಗಿರಿ, ಸಾಕಷ್ಟು ಮೆಸೇಜಸ್ ಸಿಗ್ತದೆ. ಇದೆಲ್ಲ ಕಷ್ಟನಾ? ನೀವು ಇದೆಲ್ಲ ಕಷ್ಟ ಅಂತ ತಿಳ್ಕೊಂಡ್ರೆ ದೇವರಿಂದ ಏನು ಸಿಗೋದಿಲ್ಲ ದೇವರ ಮಕ್ಕಳೇ. ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ತಕ್ಷಣ ನನಗೆ ದೇವರಿದ್ದಾರೆ, ಏನೂ ಆಗೋದಿಲ್ಲ. ಮತ್ತು ನೀವು ಅದನ್ನ ಪ್ರಕಾರ ವರ್ತಿಸುತ್ತೀರಿ, ನಿಮ್ಮ ಬಿಡುಗಡೆ ಬರ್ತದೆ, ನಿಮ್ಮ ಹೀಲಿಂಗ್ ಬರ್ತದೆ, ನಿಮಗೆ ಪ್ರಮೋಷನ್ ಬರ್ತದೆ, ನಿಮ್ಮ ಹಣಕಾಸಿಗೆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತದೆ. ಅದನ್ನ ಪ್ರಕಾರ ನೀವು ಯೋಚಿಸಿದರೆ. ಅನೇಕ ವಿಶ್ವಾಸಿಗಳು ಶ್ರದ್ಧೆಯಿಂದ ಪ್ರಾರ್ಥಿಸುತ್ತಾರೆ, ಆದರೂ ತಲ್ಲಣಗೊಂಡ ಮನಸ್ಸೊಂದಿಗೆ ಜೀವಿಸುತ್ತಾರೆ. ಏಕೆಂದರೆ ಪ್ರಾರ್ಥನೆಯ ನಂತರ ಅವರು ಪ್ರಾರ್ಥನೆಗೆ ಮುನ್ನ ಇದ್ದಂತೆಯೇ ಯೋಚಿಸಲು ಪ್ರಾರಂಭಿಸುತ್ತಾರೆ. ಪ್ರಾರ್ಥನೆಯು 15 ನಿಮಿಷ, ಅಲ್ಲಾಂದ್ರೆ 30 ನಿಮಿಷ, ಅಲ್ಲಾಂದ್ರೆ 1 ಗಂಟೆಗಳ ಕಾಲ ನಡೆಯಬಹುದು. ಪ್ರಾರ್ಥನೆ ಮುಗಿದರೂ ಆಮೇಲೆ 10 ಗಂಟೆಗಳ ಕಾಲ ನಿಮ್ಮ ಮನಸ್ಸಿನಲ್ಲಿ ಯಾವ ಧ್ವನಿ ಹೆಚ್ಚು ನಿಮಗೆ ಕೇಳಕ್ಕಾಗುತ್ತದೆ? ದೇವರ ಧ್ವನಿನ, ಈ ಲೋಕದ ಧ್ವನಿನ? ತರಬೇತಿ ಮಾಡಿಕೊಳ್ಳಿ, ದೇವರ ಧ್ವನಿ ನೀವು ಕೇಳಿಸಿಕೊಳ್ಳಬೇಕು. ಹೌದು, ಈ ಲೋಕದಿಂದ ಜನರು ಹೇಳ್ತಾರೆ ಅಲ್ಲ, ಇದೆಲ್ಲ ಬರ್ತದೆ, ಆವಾಗ ಎಲ್ಲ ಅದನ್ನ ಮೇಲೆ ದೇವರ ಧ್ವನಿ ಇರಬೇಕು. ಅದೆಲ್ಲ ತರಬೇತಿ ಮಾಡಿದರೇನೆ ಬರುವುದು ದೇವರ ಮಕ್ಕಳೇ. ಈಗ ಯಾರಾದರೂ ಹೀಗೆ ಕೇಳಬಹುದು, ಪಾಸ್ಟರ್ ನೀವು ಹೇಳುವುದನ್ನು ನಾನು ಅರ್ಥ ಮಾಡಿಕೊಳ್ಳುತ್ತೇನೆ, ಆದರೆ ನಾನು ಪ್ರಾರ್ಥನೆ ಮತ್ತು ಧ್ಯಾನವನ್ನು ಮುಂದುವರಿಸಿದರೂ 1 ತಿಂಗಳ ನಂತರವೂ, 2 ತಿಂಗಳ ನಂತರವೂ, 1 ವರ್ಷದ ನಂತರವೂ ಏನು ಬದಲಾಗದಿದ್ದರೆ ಆಗೇನು? ನನ್ನ ಆರ್ಥಿಕ ಸಮಸ್ಯೆ ಹಾಗೆಯೇ ಉಳಿದಿದೆ, ನನ್ನ ಆರೋಗ್ಯ ಹಾಗೆಯೇ ಇದೆ, ನನ್ನ ಕುಟುಂಬ ಪರಿಸ್ಥಿತಿಗಳು ಹಾಗೆಯೇ ಇದೆ. ಹೀಗಿರುವಾಗ ನಾನು ನಂಬಿಕೆ ಹೇಗೆ ಮುಂದುವರಿಸಲಿ? ನಾನು ತುಂಬಾ ದಣಿದು ಹೋಗ್ತಾ ಇದ್ದೀನಿ. ನಿಮ್ಮ ನಂಬಿಕೆಯು ಕೇವಲ ಕಣ್ಣಿಗೆ ಕಾಣುವ ಫಲಿತಾಂಶಗಳ ಮೇಲೆ ಅವಲಂಬಿತರಾಗಬೇಕೆಂದು ದೇವರು ಎಂದಿಗೂ ಉದ್ದೇಶಿಸಿರಲಿಲ್ಲ. ಪರಿಸ್ಥಿತಿಗಳು ಸುಧಾರಿಸಿದಾಗ ಮಾತ್ರ ನಾವು ನಂಬಿಕೆ ಇಡುವುದಾದರೆ ಆಗ ನಮ್ಮ ನಂಬಿಕೆ ದೇವರ ಮೇಲೆಲ್ಲ ಬದಲಾಗಿ ನಮ್ಮ ಪರಿಸ್ಥಿತಿಗಳ ಮೇಲೆ ಆಧಾರಿತವಾಗಿರುತ್ತದೆ. ದೇವರು ನಮ್ಮ ಪರಿಸ್ಥಿತಿಯನ್ನು ಬದಲಾಯಿಸುವ ಮೊದಲು ಆ ಪರಿಸ್ಥಿತಿಯನ್ನು ಎದುರಿಸಿರುವ ವ್ಯಕ್ತಿಯನ್ನೇ ಬದಲಾಯಿಸಲು ಪ್ರಯತ್ನಿಸುತ್ತಾರೆ. ನೀವು ಬದಲಾಗಲಿಲ್ಲದಿದ್ದರೆ ನಿಮ್ಮ ಕಷ್ಟ ಇನ್ನೂ ಮುಂದುವರಿಯುತ್ತದೆ. ಆದ್ದರಿಂದ ನಿಮ್ಮ ಸಮಸ್ಯೆ ಬದಲಾಗಿದೆಯೇ ಎಂದು ಮಾತ್ರ ಕೇಳುವ ಬದಲು ಈ ಪ್ರಶ್ನೆಗಳನ್ನು ಕೇಳಿಕೊಳ್ಳಿ. ನೀವು ನೋಡ್ತಾ ಇದ್ದೀರಿ, ಓ ನನಗೇನು ಚೆನ್ನಾಗಿ ಆಗ್ತಾ ಇಲ್ವಲ್ಲ, ನನ್ನ ರೋಗಗಳು ಏನು ವಾಸಿ ಆಗ್ತಾ ಇಲ್ವಲ್ಲ, ನನಗೇನು ಜೋಬು ಸಿಗ್ತಾ ಇಲ್ವಲ್ಲ, ಅಲ್ಲಾಂದ್ರೆ ನನ್ನ ಹಣದ ಸಮಸ್ಯೆಗೆ ಏನು ಬಿಡುಗಡೆ ಸಿಗ್ತಾ ಇಲ್ವಲ್ಲ ಎಂದು ನೀವು ಪ್ರಾರ್ಥಿಸಿ ನೋಡ್ತಾ ಇರಬಹುದು. ಅದು ಮಾತ್ರ ನೋಡಬಾರದು, ಇದು ಕೂಡ ನೋಡಿ ದೇವರ ಮಕ್ಕಳೇ. ನನ್ನ ನೋಯಿಸುವವರನ್ನು ನಾನು ಹೆಚ್ಚು ಕ್ಷಮಿಸಲು ಪ್ರಾರಂಭಿಸುತ್ತಿದ್ದೇನೆ, ನಾನು ಮಾತನಾಡುವ ರೀತಿಯಲ್ಲಿ ಹೆಚ್ಚು ಸೌಮ್ಯವಾಗುತ್ತಿದ್ದೇನೆ. ನನ್ನ ಹೆಮ್ಮೆಯ ಸ್ಥಿತಿ ಹೇಗಿದೆ ಈಗ? ನಾನಿನ್ನು ನನ್ನನ್ನು ಸಮರ್ಥಿಸಿಕೊಳ್ಳುತ್ತಾ ನನಗೆ ಪರವಾಗಿ ವಾದಿಸುತ್ತಿದ್ದೇನೆ. ನಮ್ಮ ಹೆಮ್ಮೆ ಕುಸಿಯುತ್ತದೆ ಎಂಬುದಕ್ಕೆ ದೊಡ್ಡ ಪುರಾವೆ ಎಂದರೆ ನಾವು ಕಡಿಮೆ ಸಮರ್ಥಿಸಿಕೊಳ್ಳುತ್ತೇವೆ.
ತಿದ್ದುಪಡಿಯನ್ನು ಹೆಚ್ಚು ಸಿದ್ಧ ಮನಸ್ಸಿನಿಂದ ಸ್ವೀಕರಿಸುತ್ತೇವೆ ಮತ್ತು ಆತನಿಗೆ ಹೆಚ್ಚು ತೀವ್ರವಾಗಿ ವಿಧೇಯರಾಗುತ್ತೇವೆ. ಅರ್ಥವಾಯ್ತಾ? ದಿಸ್ ಇಸ್ ದ ಸೈನ್ ದಟ್ ಯುವರ್ ಪ್ರೈಡ್ ಈಸ್ ಕಮಿಂಗ್ ಡೌನ್. ಯು ಡೋಂಟ್ ಜಸ್ಟಿಫೈ. ಮೊದಲೆಲ್ಲ ನಾನು ಇದು ಮಾಡಿರುವುದು ಇದಕ್ಕಾಗಿ, ಬಿಕಾಸ್ ಆಫ್ ದಿಸ್ ಐ ಹ್ಯಾವ್ ಡನ್ ದಿಸ್. ಎಲ್ಲದಕ್ಕೂ ಜಸ್ಟಿಫಿಕೇಶನ್ ಇದೆ, ಕೊಡುವುದೆಲ್ಲರಿಗೂ. ಆದರೆ ನಾವು ಜಸ್ಟಿಫೈ ಮಾಡುವುದು ನಮ್ಮ ಪ್ರೈಡಿನಿಂದ. ನಾವು ನೋಡುವುದು ನಮ್ಮ ತಪ್ಪು. ಇನ್ನೊಬ್ಬರು ತಪ್ಪು ಮಾಡಿರಬಹುದು, ಆದರೆ ನಮ್ಮ ತಪ್ಪಲ್ಲ. ನಾನು ಹಿಂಗೆ ಮಾಡಿರುವುದು ಅವರು ಮಾಡಿರುವುದರಿಂದ ಅಲ್ಲ, ಅಂದ್ರೆ ನಾನು ಹಿಂಗೆ ಮಾಡುವುದಿಲ್ಲ. ನಾನು ಹಂಗೆ ಯೋಜಿಸಿರುವುದು ಹಿಂಗೆ ಆಗಿರುವುದರಿಂದ. ಹಂಗಾಗಿ ಇದ್ದರೂ ನಾವು ಹಂಗೆ ಯೋಚಿಸಬಾರದು. ಮತ್ತು ತಿದ್ದುಪಡಿಗಳು, ಕರೆಕ್ಷನ್ಸ್ ಯು ಶುಡ್ ಟೇಕ್ ಇಮ್ಮಿಡಿಯೇಟ್ಲಿ ಅಂಡ್ ಯು ಶುಡ್ ಒಬೇ ಇಮ್ಮಿಡಿಯೇಟ್ಲಿ. ದೀಸ್ ಆರ್ ದ ಸೈನ್ಸ್ ದಟ್ ಯುವರ್ ಪ್ರೈಡ್ ಈಸ್ ಕಮಿಂಗ್ ಡೌನ್. ಸೊ ಇದೆಲ್ಲ ಆಗ್ತಾ ಇದೆಯೇ? ಮತ್ತು ನಾನು ದೇವರ ಸೇವೆ ಮಾಡುತ್ತಿರುವುದು ಹೆಚ್ಚು ಪ್ರಾಮಾಣಿಕವಾಗಿದೆ ಅಥವಾ ಜೀವನವು ಚೆನ್ನಾಗಿ ಸಾಗುತ್ತಿರುವಾಗ ಮಾತ್ರವೇ ದೇವರು ಇನ್ನು ನನ್ನೊಂದಿಗಿದ್ದಾನೆ ಎಂಬ ಅರಿವಿನಿಂದಾಗಿ ನಾನು ನಿರಾಶೆಗಳಿಂದ ಬೇಗನೆ ಚೇತರಿಸಿಕೊಳ್ಳುತ್ತಾ ಇದ್ದೇನೆ. ಅಂತಹ ಪ್ರಶ್ನೆಗಳನ್ನು ನೀವು ಕೇಳುತ್ತಾ ಇರಬೇಕು. ನೀವು ನೋಡ್ತಾ ಇದ್ರಿ, ಯಾಕೆ ನನ್ನ ಮನೆಯಲ್ಲಿ ಯಾರು ಚೇಂಜ್ ಆಗ್ತಾ ಇಲ್ವಲ್ಲ, ನಾನು ಇಷ್ಟೊಂದು ಪ್ರಾರ್ಥನೆ ಮಾಡುತ್ತಾ ಇದ್ದೀನಲ್ಲ, ಆದರೂ ನನ್ನ ಮನೆಯಲ್ಲಿ ಯಾರು ಚೇಂಜ್ ಆಗ್ತಾ ಇಲ್ವಲ್ಲ, ನನ್ನ ಪರಿಸ್ಥಿತಿಗಳು ಇನ್ನೂ ಚೇಂಜ್ ಆಗ್ತಾ ಇಲ್ವಲ್ಲ. ಇದೇ ನೀವು ನೋಡ್ತಾ ಇದ್ದೀರಿ. ಆದರೆ ಅದು ಮಾತ್ರ ನೋಡಿದ್ರೆ ಸಾಕಾಗುವುದಿಲ್ಲ, ನಿಮ್ಮ ಒಳಗಡೆಯನ್ನು ನೀವು ನೋಡಬೇಕು. ಇದೆಲ್ಲ ಇಂಪ್ರೂವ್ ಆಗ್ತಾ ಇದೆಯಾ? ನಾನಿನ್ನೂ ಚೆನ್ನಾಗಿ ದೇವರ ಸೇವೆ ಮಾಡುತ್ತಾ ಇದ್ದೀನಾ? ಆಮ್ ಐ ಗ್ರೋಯಿಂಗ್ ಸ್ಪಿರಿಚುವಲಿ? ನಿನ್ನೆಗಿಂದು ಹೆಚ್ಚಾಗಿ ದೇವರ ಸೇವೆ ನಾನು ಮಾಡುವುದನ್ನು ಫೇತ್ಫುಲ್ ಆಗಿ, ಸಿನ್ಸಿಯರ್ ಆಗಿ ಮಾಡುತ್ತಾ ಇದೆಯಾ? ಎಲ್ಲ ನಾನು ಇನ್ನೂ ಚೆನ್ನಾಗಿ ಮಾಡುವುದೆಲ್ಲ ಮಾಡ್ತಾ ಇದ್ದೀನಾ? ಸಿನ್ಸಿಯರ್ ಆಗಿ ಮಾಡ್ತಾ ಇದ್ದೀನಾ? ಇದೆಲ್ಲ ನಡೀತಾ ಇದ್ದರೆ ನಿಮ್ಮ ಬಿಡುಗಡೆ ಬರ್ತಾ ಇದೆ ಅಂತ ನೀವು ಅನ್ಕೊಳ್ಳಬೇಕು. ಯು ಶುಡ್ ಲುಕ್ ಇನ್ ಸೈಡ್, ಇನ್ವಾರ್ಡ್ಲಿ ನೀವು ನೋಡಬೇಕು, ನನಗೆ ಪ್ರೋಗ್ರೆಸ್ ಆಗ್ತಾ ಇದೆಯಾ? ಇದೇನು ಪ್ರೋಗ್ರೆಸ್ ಆಗ್ತಾ ಇಲ್ಲ, ಮತ್ತೆ ಹೊರಗಡೆ ಏನು ಪ್ರೋಗ್ರೆಸ್ ಆಗ್ತಾ ಇಲ್ಲ ಅಂತ ಅಯ್ಯೋ ವಿಶ್ವಾಸಿಗಳಿಗೆ ಯಾವಾಗಲೂ ಗೊಣಗಾಟ. ದಯವಿಟ್ಟು ನೋಡಿಕೊಳ್ಳಿ, ನಿಮ್ಮ ಇನ್ವರ್ಡ್ ಬದಲಾಗುತ್ತಾ ಇರುವಾಗ ದೇವರ ಅದನ್ನ ಮೇಲೆ ಕೈ ಇಟ್ಟಿದೆ ಎಂದು ನೀವು ಅರ್ಥ ಮಾಡಿಕೊಳ್ಳಿ. ಅದು ಚೇಂಜ್ ಆಗುತ್ತದೆ. ಆಸ್ ಯು ಪ್ರೋಗ್ರೆಸ್ ಯು ಕ್ಯಾನ್ ಸಿ ಯುವರ್ ಬಿಡುಗಡೆ. ಇದು ಪ್ರೋಗ್ರೆಸ್ ಆಗಲಿಲ್ಲ ಅಂದರೆ ಏನು ಬಿಡುಗಡೆ ಇಲ್ಲ. ಅದು ಕೂಡ ನೀವು ಅರ್ಥ ಮಾಡಿಕೊಳ್ಬೇಕು. ಎಲ್ಲ ಮುಂದೆ ಹೋಗ್ತಾ ಇದೆ ಎಂದು ನೀವು ನೋಡಿದರೆ ದೇವರ ಕೈ ನಿಮ್ಮ ಪರಿಸ್ಥಿತಿಗಳ ಮೇಲೆ ಎಲ್ಲ ಇದೆ ಅಂತ ನೀವು ನಂಬಬೇಕು. ದಿಸ್ ಇಸ್ ಎಸ್ ಅಂಡ್ ಆಮೆನ್. ಯು ಹ್ಯಾವ್ ಟು ಮೇಕ್ ಯುವರ್ ಬ್ರೈನ್ ಬಿಲೀವ್. ನಿಮ್ಮ ಬ್ರೈನ್ ತುಂಬಾ ಬಲಗೊಳ್ಳುತ್ತದೆ. ದಿಸ್ ಇಸ್ ಕಾಲ್ಡ್ ನ್ಯೂರೋಪ್ಲಾಸ್ಟಿಸಿಟಿ. ದೇವರು ಹೇಳುವುದನ್ನು ನೀವು ಪಾಲಿಸಿದರೆ ಮಾತ್ರ ಸಾಕು, ನ್ಯೂರೋಪ್ಲಾಸ್ಟಿಸಿಟಿ ಆಗುತ್ತದೆ. ಇದು ಸಣ್ಣ ವಿಷಯಗಳಲ್ಲ. ಕ್ರಿಸ್ತನು ನಮ್ಮಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾನೆ ಎಂಬುದಕ್ಕೆ ಇವು ಸಾಕ್ಷಿಯಾಗಿದೆ. ನಮ್ಮಲ್ಲಿ ದೇವರು ವರ್ತಿಸುತ್ತಾ ಇದ್ದಾರೆ. ನಾನು ಚೇಂಜ್ ಆಗ್ತಾ ಇದ್ದೀನಿ, ದೇವರು ವರ್ತಿಸುತ್ತಾ ಇದ್ದಾನೆ. ನನ್ನ ಹೊರಗಡೆ ವಿಷಯದಲ್ಲೂ ದೇವರು ವರ್ತಿಸುತ್ತಾರೆ. ಯಾಕೆಂದ್ರೆ ನಾನು ಬದಲಾಗುವುದಕ್ಕೆ ತುಂಬಾ ಕಷ್ಟ ಇತ್ತು. ನನ್ನ ಪ್ರೈಡು ಹೆಂಗೆ ಇತ್ತು, ಈಗ ನಾನು ಕುರುಮರಿಯಾಗಿದ್ದೇನೆ. ದೇವರು ಮಾಡಿರೋದು ಐ ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್. ನನಗೆ ಇನ್ನೊಬ್ಬರನ್ನು ಸಹಿಸ್ಕೊಳ್ಳಕ್ಕಾಗಲಿಲ್ಲ, ಕ್ಷಮಿಸ್ಕೊಳ್ಳಕ್ಕಾಗಲಿಲ್ಲ. ಈಗ ನನಗಾಗ್ತಾ ಇದೆ. ದೇವರು ಮಾಡಿರುವುದು, ಯಾರು ಮಾಡಿರುವುದು? ದೇವರು ವರ್ತಿಸಿರುವುದು. ಈ ದೇವರ ಕೈ ನೀವು ನೋಡಿದರೆ ಔಟ್ಸೈಡ್ ಅಲ್ಲಿ ದೇವರ ಕೈ ಇದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಇದು ಇಲ್ಲದಿದ್ದರೆ ಏನೂ ಇಲ್ಲ. ದೇವರು ನಮ್ಮಲ್ಲಿ ಕಾರ್ಯನಿರ್ವಹಿಸುತ್ತಿರುವಾಗ ಬಾಹ್ಯ ಸಮಸ್ಯೆಗಳ ವಿಷಯದಲ್ಲೂ ಆರೋಗ್ಯದಲ್ಲೂ ಮತ್ತು ಆತನು ಕಾರ್ಯನಿರ್ವಹಿಸುತ್ತಾನೆ ಎಂಬ ಭರವಸೆಯನ್ನು ನೀವು ಹೊಂದಿರಬೇಕು. ಹಾಗೆ ಈ ಸತ್ಯವನ್ನು ನಮ್ಮ ಮನಸ್ಸನ್ನು ನಂಬುವಂತೆ ಮಾಡಬೇಕು. ಆಗ ನಾವು ಯಾವಾಗಲೂ ಸ್ವಸ್ಥಿರ ಮನಸ್ಸನ್ನು ಹೊಂದಿರಬಹುದು. ಗಾಡ್ ಹ್ಯಾಸ್ ಗಿವನ್ ಅಸ್ ಎ ಸ್ವಸ್ಥಿರ ಮನಸ್ಸು. ದೇವರು ನಮಗೆ ಸ್ವಸ್ಥಿರ ಮನಸ್ಸನ್ನು ಕೊಟ್ಟಿದ್ದಾರೆ, ಆದರೆ ನಾವು ಅದು ಬೆಳೆಸಬೇಕು. ಶಾಂತಿಯುತ ಮನಸ್ಸು ದೇವರನ್ನು ಕೊಟ್ಟಿದ್ದಾರೆ, ಅದು ನಮ್ಮಲ್ಲಿ ಬೆಳೆಸಬೇಕು. ನೋಡಿ ಎಷ್ಟೊಂದು ಹಾರ್ಡ್ ವರ್ಕ್ ನಾವು ಮಾಡಬೇಕು ಅಂದ್ರೆ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.